ಆದೇಶ ಮಾಡಲಾಯಿತು ಭಗವಂತ ರಾಮನ ಆದರ್ಶ ಗುಣಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಹೀಗಾಗಿ ಇವತ್ತಿನ ಚರ್ಚೆಯನ್ನು ಇವತ್ತು ನಾವು ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಭಗವಂತ ರಾಮನ ಜನ್ಮದ ಉತ್ಸವ ಈ ಬರುವ 27ನೇ ತಾರೀಕು ಬರ್ತಾ ಇದೆ. ಹೀಗಾಗಿ ಹರಿಗೋ ತುಂಬಾ ವಿಶೇಷ ನಮ್ಮ ಹುಬ್ಬಳ್ಳಿ ಭಕ್ತರಿಗೆ. ಯಾಕಂದ್ರೆ ಹೊಸ ಒಂದು ಮಂದಿರದಲ್ಲಿ ನಾವು ಅವತ್ತು ಪ್ರವೇಶ ಮಾಡ್ತೀವಿ. ಹರಿಗೋ ನೋಡಿ, ಭಗವಂತನ ಒಂದು ಜನ್ಮದಿನದಂದು ಈಗ ನಾವು ಆ ಭಾವದಲ್ಲಿ ಅವರನ್ನ ಸ್ವಾಗತ ಮಾಡ್ಕೋಬೇಕು. ಅದಕ್ಕೆ ಭಗವಂತನ ಕುರಿತು ನಾವು ಇವತ್ತು ಚರ್ಚೆಯನ್ನ ಮಾಡೋಣ. ಶ್ರೀಮದ್ ಭಾಗವತಂದಲ್ಲಿ ಶುಕದೇವ ಗೋಸ್ವಾಮಿಗಳು ಭಗವಂತನ ಲೀಲೆಗಳ ಕುರಿತು ವಿಸ್ತಾರವಾಗಿ ಇಲ್ಲಿ ವರ್ಣನೆ ಇಲ್ಲ, ಸಂಕ್ಷಿಪ್ತವಾಗಿ ವಿವರಣೆ ಇದೆ. ಅಲ್ಲಿ ನಾವು ಇವತ್ತು ಭಗವಂತ ರಾಮ ಮತ್ತು ಸೀತಾಮಾತೆಯರ ಆದರ್ಶ ಗುಣಗಳು, ಅದರ ಕುರಿತು ನಾವು ಇವತ್ತು ಚರ್ಚೆಯನ್ನ ಮಾಡೋಣ. ಇದು ಶ್ರೀಮದ್ ಭಾಗವತಂ ಸ್ಕಂದ 9 ಅಧ್ಯಾಯ 10 ಆಮೇಲೆ ಶ್ಲೋಕ ಸಂಖ್ಯೆ 54. ಇಲ್ಲಿ ಭಗವಂತ ರಾಮರ ಗುಣಗಳ ಪ್ರಶಂಸೆ ಆಗ್ತಾ ಇದೆ. ಈಗ ನಾನು ಶಬ್ದಗಳನ್ನ ಉಚ್ಚಾರ ಮಾಡ್ತೀನಿ, ನೀವು ಹೇಳಿ. ಏಕಪತ್ನಿ ಋತಧರೋ ರಾಜರ್ಷಿ ಚರಿತ ಶುಚಿಃ ಸ್ವಧರ್ಮಾಗ್ರಹಮೇಧೀಯಂ ಶಿಕ್ಷಯನ್ ಸ್ವಯಮಾಚರತ್. ಏಕಪತ್ನಿ ಋತಧರೋ ರಾಜರ್ಷಿ ಚರಿತ ಶುಚಿಃ ಸ್ವಧರ್ಮಾಗ್ರಹಮೇಧೀಯಂ ಶಿಕ್ಷಯನ್ ಸ್ವಯಮಾಚರತ್. ಇದು ಸ್ಕಂದ 9 9th canto 10th chapter 54th verse. 54th. ಏಕಪತ್ನಿ ವೃತಧರೋ ರಾಜರ್ಷಿ ಚರಿತ ಶುಚಿ ಸ್ವಧರ್ಮಂ ಗ್ರಹಮೇಧೀಯಂ ಶಿಕ್ಷಯನ್ ಸ್ವಯಮಾಚರ. ಏಕಪತ್ನಿ ವೃತಧರೋ ರಾಜರ್ಷಿ ಚರಿತ ಶುಚಿ ಸ್ವಧರ್ಮಂ ಗ್ರಹಮೇಧೀಯಂ ಶಿಕ್ಷಯನ್ ಸ್ವಯಮಾಚರತ್. ಮಾತಾಜಿಗಳು ಯಾರಾದ್ರು
ಈಗ ನಾವು ಶಬ್ದಗಳ ಅರ್ಥಗಳನ್ನ ಓದೋಣ. ಏಕಪತ್ನಿ ಋತಧರ, ಎರಡನೇ ಪತ್ನಿಯನ್ನು ಸ್ವೀಕರಿಸದೇ ಇರುವ, ಪ್ರತಿಜ್ಞಾಪಾಲಕ ಅಥವಾ ಅನ್ಯ ಸ್ತ್ರೀ ಸಾಹಚರ್ಯವನ್ನು ಮಾಡದೇ ಇರುವ, ರಾಜ ಋಷಿ ಚರಿತ, ಋಷಿ ಸದೃಶನಾದ ರಾಜನ ಆಚರಣೆಗಳನ್ನು ಹೊಂದಿದ, ಶುಚಿ ಶುದ್ಧನಾದವನು, ಸ್ವಧರ್ಮಾಂ ತನ್ನ ವೃತ್ತಿಪರ ಧರ್ಮವನ್ನು, ಗೃಹಮೇದಿಯಂ ಗೃಹಸ್ಥನು ಆಚರಿಸಬೇಕಾಗಿರುವುದನ್ನು, ಶಿಕ್ಷಯನ್ ಬೋಧಿಸುತ್ತ, ಸ್ವಯಂ ತಾನು, ಆಚರತ್ ಆಚರಿಸಿದನು. ಅನುವಾದ ಮತ್ತು ಭಾವಾರ್ಥ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಪ್ರಭು ರಾಮಚಂದ್ರನು ಏಕಪತ್ನಿತ್ವವನ್ನು ಕೈಗೊಳ್ಳುವ ಮತ್ತು ಯಾವುದೇ ಅನ್ಯ ಸ್ತ್ರೀಯರೊಂದಿಗೆ ಸಂಬಂಧವಿಟ್ಟುಕೊಳ್ಳದ ವ್ರತವನ್ನು ಕೈಗೊಂಡಿದ್ದನು. ಅವನು ಓರ್ವ ರಾಜರ್ಷಿಯಾಗಿದ್ದನು. ಅವನ ನಡತೆಯಲ್ಲಿ ಕೋಪದ ಛಾಯೆ ಕೂಡ ಇಲ್ಲದೆ ಪ್ರತಿಯೊಂದು ಉತ್ತಮವಾಗಿದ್ದಿತು. ಅವನು ಪ್ರತಿಯೊಬ್ಬರಿಗೂ, ಮುಖ್ಯವಾಗಿ ಗೃಹಸ್ಥಾಶ್ರಮದವರಿಗೆ, ವರ್ಣಾಶ್ರಮ ಧರ್ಮದ ಪ್ರಕಾರ ಸ್ವಧರ್ತನೆಯನ್ನು ಕಲಿಸಿದನು. ಹೀಗೆ ಅವನು ತನ್ನ ವೈಯಕ್ತಿಕ ಆಚರಣೆಗಳ ಮೂಲಕ ಸಾಮಾನ್ಯ ಸಾರ್ವಜನಿಕರಿಗೆ ಶಿಕ್ಷಣ ನೀಡಿದನು. ಭಾವಾರ್ಥ. ಇಲ್ಲಿ ಪ್ರಭುಪಾದವರು ತುಂಬಾ ವಿಸ್ತಾರವಾಗಿ ಇಲ್ಲಿ ಭಾವಾರ್ಥವನ್ನ ಪ್ರಭುಪಾದರು ಕೊಡ್ತಾ ಇದ್ದಾರೆ ನೋಡಿ. ಪ್ರಭು ರಾಮಚಂದ್ರ ಏಕಪತ್ನಿ ವ್ರತವು ಒಬ್ಬಳನ್ನು ಮಾತ್ರ ಹೆಂಡತಿಯನ್ನಾಗಿ ಸ್ವೀಕರಿಸುವುದು ಪ್ರಭು ರಾಮಚಂದ್ರನಿಂದ ನೆಲೆಗೊಂಡ ಅತ್ಯುತ್ತಮ ಉದಾಹರಣೆಯಾಗಿದೆ. ವ್ಯಕ್ತಿಯು ಒಬ್ಬಳಿಗಿಂತ ಹೆಚ್ಚು ಹೆಂಡರನ್ನು ಸ್ವೀಕರಿಸಬಾರದು. ನೋಡಿ, ಅಲ್ಲಿ ಭಗವಂತ ರಾಮ ಒಂದು ಜೀವನದ ಒಂದು ಪಾಠವನ್ನ ಹೇಳಿಕೊಡ್ತಾ ಇದ್ದಾರೆ. ಯಾವ ರೀತಿ ಮನುಷ್ಯನಾಗಿ ಗೃಹಸ್ಥ ಜೀವನದಲ್ಲಿ ಬದುಕಬೇಕನ್ನೋದನ್ನು, ಏಕಪತ್ನಿ ವೃತದಾಗಿ ಜೀವನವನ್ನ ನಡೆಸಬೇಕು ಗೃಹಸ್ಥರು ಅಂತ ಹೇಳ್ಬಿಟ್ಟು ಭಗವಂತ ಸ್ವಯಂ ಇಲ್ಲಿ ಪಾಠವನ್ನ ಹೇಳ್ಕೊಡ್ತಾ ಇದ್ದಾರೆ. ನೋಡಿ, ಆದರೆ ಆ ಕಾಲದಲ್ಲಿ ಜನರು ಒಬ್ಬಳಿಗಿಂತ ಹೆಚ್ಚು ಹೆಂಡಿರನ್ನು ವರಿಸುತ್ತಿದ್ದುದು ನಿಜ ಸಂಗತಿಯಾಗಿದೆ. ಪ್ರಭು ರಾಮಚಂದ್ರನ ತಂದೆ ಕೂಡ ಒಬ್ಬಳಿಗಿಂತ ಹೆಚ್ಚು ಪತ್ನಿಯರನ್ನು ಸ್ವೀಕರಿಸಿದ್ದರು. ಆದರೆ ಪ್ರಭು ರಾಮಚಂದ್ರನು ಓರ್ವ ಆದರ್ಶ ರಾಜನಂತೆ ಸೀತಾಮಾತೆಯನ್ನು ಒಬ್ಬಳನ್ನು ಮಾತ್ರ ಪತ್ನಿಯಾಗಿ ಸ್ವೀಕರಿಸಿದ್ದನು. ನೋಡಿ, ಅಲ್ಲಿ ನಾವು ನೋಡ್ಬೋದು ಭಗವಂತ ರಾಮರ ತಂದೆ ಯಾರು? ದಶರಥ ಮಹಾರಾಜ. ನೋಡಿ, ಭಗವಂತ ಯಾವ ವಂಶದಲ್ಲಿ ಜನ್ಮವನ್ನ ತಗೊಂಡ್ರು? ಸೂರ್ಯವಂಶ, ರಘುವಂಶ. ಕೃಷ್ಣ ಚಂದ್ರವಂಶದಲ್ಲಿ ಜನ್ಮ ತಗೋತಾರೆ. ಭಗವಂತ ಇಲ್ಲಿ ರಘುವಂಶದಲ್ಲಿ, ಸೂರ್ಯವಂಶದಲ್ಲಿ ಅವರು ಪ್ರಕಟ ಆದರು. ನೋಡಿ, ಅಲ್ಲಿ ನಾವು ನೋಡ್ಬೋದಲ್ಲ ವಂಶಾವಳಿ ಯಾವ ರೀತಿ ಇದೆ. ಭಗವಂತ ಅಂದ್ರೆ ಆಮೇಲೆ ರಾಜ ವಿವಸ್ವ ಸೂರ್ಯದೇವ್, ಅವರಿಂದ ಅವರ ಮಗ ಮನು, ಅವರ ಮಗ ಇಕ್ಷ್ವಾಕು. ಆಮೇಲೆ ಅದೇ ರೀತಿಯ ಆ ರಾಜರ ಪರಂಪರೆಯಲ್ಲಿ ರಾಜ ಸಗರ್ ಅಂತ ಬರ್ತಾರೆ. ಅದಾದ್ಮೇಲೆ ರಾಜ ಖಟ್ವಾಂಗ, ಆಮೇಲೆ ರಾಜ ತ್ರಿಬಾಹುನ ಮಗ, ಆಮೇಲೆ ಖಟ್ವಾಂಗ, ತ್ರಿಬಾಹು ಆದ್ಮೇಲೆ ರಘುವರ ಮಗ ದಶರಥ. ನೋಡಿ, ರಾಜ ದಶರಥ, ಅಲ್ಲಿ ರಾಜ ದಶರಥನಿಗೆ ಹೇಳಲಾಗ್ತದೆ ಒಂದೊಂದು ಕಡೆ ಪುರಾಣದಲ್ಲಿ 350 ಪತ್ನಿಯರಿದ್ರು, ಒಂದು ಕಡೆ ಹೇಳಲಾಗ್ತದೆ 14 ಪತ್ನಿಯರಿದ್ರು. ಈ ರೀತಿ ಕ್ಷತ್ರಿಯ ರಾಜರಿಗೆ ಆಗ ಅಲ್ಲಿ ಅವಕಾಶ ಅವರಿಗೆ ಇದಿತ್ತು, ಅವರಿಗೆ ಅವರು ಹೆಚ್ಚು ಸ್ತ್ರೀಯರನ್ನ ಪತ್ನಿಯಾಗಿ ಸ್ವೀಕರಿಸಬಹುದು. ಅದರ ಹಿಂದ್ಗಡೆ ಕೆಲವು ಕಾರಣಗಳಿತ್ತು. ಏನಂದ್ರೆ ಆಗ ಅಲ್ಲಿ ಪರಸ್ಪರ ಎಲ್ಲ ಬೇರೆ ರಾಜ್ಯಗಳ ಏನು ಅಲ್ಲಿ ಇರ್ತಿದ್ದು ರಾಜರ ಅವರ ಪುತ್ರಿಯರನ್ನ ಇವರು
ಮ್ಯಾರೇಜ್ ಆಗ್ತಿದ್ರು. ಉದ್ದೇಶ ಏನಿತ್ತು? ಸಂಬಂಧಗಳು ಅಲ್ಲಿ ಸ್ಥಾಪನೆ ಆಗ್ಲಿ ಅನ್ನೋ ಉದ್ದೇಶನೂ ಇರ್ತಿತ್ತು ಕ್ಷತ್ರಿಯ ರಾಜರದ್ದು. ಮತ್ತೆ ವಂಶದಲ್ಲಿ ಉತ್ತಮವಾದಂತ ಪೀಳಿಗೆ ಸಂತಾನಗಳು ಕಂಟಿನ್ಯೂ ಆಗಬೇಕು ಕ್ಷತ್ರಿಯ ರಾಜರದು, ಆ ಉದ್ದೇಶನೂ ಇರ್ತಿತ್ತು. ಹೀರೆಲ್ಲ ಬೇರೆ ಬೇರೆ ಕಾರಣಗಳಿಂದ ಹೆಚ್ಚು ಪತ್ನಿಯರನ್ನ ಸ್ವೀಕಾರ ಮಾಡ್ತಾ ಇದ್ರು. ಅಲ್ಲಿ ಉದ್ದೇಶ ಇಂದ್ರಿಯ ಭೋಗದ್ದು ಇರಲಿಲ್ಲ. ದಶರಥ ರಾಜ ಏನು ಇಂದ್ರಿಯ ಭೋಗಕ್ಕೆ ಹೆಚ್ಚು ಪತ್ನಿಯರನ್ನು ಸ್ವೀಕಾರ ಮಾಡಿರ್ಲಿಲ್ಲ. ಅವರೆಲ್ಲ ರಾಜ ಋಷಿಗಳು ಅಂತ ಹೇಳ್ತಾ ಇದ್ದಾರೆ. ಅದರ ಶಬ್ದದ ಅರ್ಥವನ್ನು ನಾವು ಮುಂದೆ ಈಗ ಚರ್ಚೆ ಮಾಡೋಣ. ಆದ್ರೆ ಇಲ್ಲಿ ಭಗವಂತ ರಾಮ ಏನ್ ಮಾಡ್ತಾ ಇದ್ದಾರೆ? ಅವರು ವೃತ ತಗೊಂಡಿದ್ದಾರೆ, ಏಕಪತ್ನಿಯ ವೃತಧರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರಲ್ಲ. ಅಂದ್ರೆ ಕೇವಲ ಅವರು ಸೀತಾಮಾತೆಯ ಅನ್ನ ಮಾತ್ರ ಅವರು ವರಿಸಿದರು. ಸೀತಾಮಾತೆಯ ಜೊತೆ ಅವರು ತಮ್ಮ ಗೃಹಸ್ಥ ಜೀವನವನ್ನ ಪಾಲನೆ ಮಾಡುವುದಾಗಿ ಸಂಕಲ್ಪ ತಗೊಂಡ್ರು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸೀತಾಮಾತೆ ಒಬ್ಬಳನ್ನು ಮಾತ್ರ ಪತ್ನಿಯಾಗಿ ಸ್ವೀಕರಿಸಿದ್ದನು. ರಾವಣನು ಮತ್ತು ರಾಕ್ಷಸರು ಸೀತಾಮಾತೆಯನ್ನು ಅಪಹರಿಸಿದಾಗ ಪ್ರಭು ರಾಮಚಂದ್ರನು ದೇವೋತ್ತಮ ಪರಮ ಪುರುಷನಾಗಿದ್ದು ನೂರಾರು ಮತ್ತು ಸಾವಿರಾರು ಸೀತೆಯರನ್ನು ವರಿಸಬಹುದಿತ್ತು. ಆದರೆ ತಾನು ತನ್ನ ಪತ್ನಿಗೆ ಅದೆಷ್ಟು ಪ್ರಾಮಾಣಿಕನಾಗಿದ್ದನೆಂದು ನಮಗೆ ಕಲಿಸಿಕೊಡುವುದಕ್ಕಾಗಿ ಅವನು ರಾವಣನೊಡನೆ ಯುದ್ಧ ಮಾಡಿದನು ಮತ್ತು ಕೊನೆಗೆ ಅವನನ್ನು ಕೊಂದನು. ನೋಡಿ, ಅಲ್ಲಿ ಕ್ಷತ್ರಿಯ ರಾಜರು ಹೇಳಿದ್ವಲ್ಲ, ಈಗ ಅವರು ಹಲವಾರು ಸ್ತ್ರೀಯರನ್ನ ಮದುವೆ ಆಗ್ಬಹುದಾಗಿತ್ತು. ಯಾವಾಗ ರಾವಣ ಅಪಹರಣ ಮಾಡಿದ ಮೇಲೆ ಸೀತಾಮಾತೆ, ಆದ್ರೆ ಭಗವಂತ ಏನ್ ಮಾಡಿದ್ರಲ್ಲಿ ಅಲ್ಲಿ ತಮ್ಮ ಒಂದು ವೃತವನ್ನ ಪಾಲನೆ ಮಾಡಿದ್ರು. ಆದರ್ಶ ಜೀವನವನ್ನ ನಮಗೆ ತಮ್ಮ ಒಂದು ಆಚರಣೆಯಿಂದ ತೋರಿಸ್ಕೊಡ್ತಾ ಇದ್ದಾರೆ. ಯಾವ ರೀತಿ ಗೃಹಸ್ಥರು ಅನ್ಯೋನ್ಯತೆಯಿಂದ ಬದುಕಬೇಕನ್ನೋದು. ನೋಡಿ, ಅವರ ಪತ್ನಿ ಯಾವಾಗ ಅಪಹರಣ ಆಯ್ತು, ಅವಾಗ ಏನಾಯ್ತು ನೋಡಿ, ಅಲ್ಲಿ ಸಾಮಾನ್ಯ ಮನುಷ್ಯರ ಹಾಗೆ ಭಗವಂತ ಲೀಲೆಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ವಿರಹದಲ್ಲಿ ಅವರು ಏನು ಮಾಡ್ತಾರೆ? ರೋದನೆ ಮಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ ಕಾಡಿನಲ್ಲಿ. ವಿರಹದಿಂದ ಅವರು ಸೀತಾ ಸೀತಾ ಅಂತ ಹೇಳ್ಬಿಟ್ಟು ರೋದನೆಯಿಂದ ರೋದನೆ ಮಾಡ್ತಾ ಇದ್ರು. ಆದ್ರೆ ಅಲ್ಲಿ ಸಾಮಾನ್ಯವಾಗಿ ಬೇರೆ ಜನರ ತಿಳ್ಕೊತಾರೆ ಇವರು ಮಾಯೆ ಪ್ರಭಾವದಲ್ಲಿದ್ದು, ಭಗವಂತ ಮಾಯೆ ಪ್ರಭಾವಕ್ಕೊಳಗ ಆಗ್ತಾರೆ. ಅವರು ದುಃಖಗಳನ್ನ ಅನುಭವಿಸ್ತಾರೆ. ನಾವ್ ಹೆಂಗೆ ನಮ್ಮ ಕರ್ಮಗಳಿಂದ ದುಃಖಗಳು ಬರ್ತವೆ, ಅದೇ ರೀತಿ ಭಗವಂತನಿಗೂ ನಮ್ಮ ಕರ್ಮಗಳಿಂದ ದುಃಖ ಬರುತ್ತೆ. ಈ ರೀತಿ ಎಲ್ಲ ಮಾಯಾವಾದಿಗಳು ಹೇಳ್ತಾರೆ. ಆದ್ರೆ ಈ ರೀತಿ ನಾವು ಭಗವಂತನ ಲೀಲೆಗಳನ್ನ ನೋಡಬಾರ್ದು. ಅದು ಭಗವಂತ ಅಲ್ಲಿ ಏನು ವಿರಹ ರಸ, ವಿಪ್ರಲಂಬ ರಸ ಅಂತ ಹೇಳ್ತೀವಿ. ಅಂದ್ರೆ ಅದು ವಿರಹದ ಭಾವದ ಒಂದು ರಸದ ಆಸ್ವಾದನೆಯನ್ನ ಭಗವಂತ ಮಾಡ್ತಾರೆ. ಯಾವ ರೀತಿ ನೋಡಿ, ಇಲ್ಲಿ ರಾಧಾರಾಣಿ ಕೃಷ್ಣನ ವಿರಹದ ಅಲ್ಲಿ ರಸವನ್ನ ಆಸ್ವಾದನೆ ಆಗುತ್ತಲ್ಲ, ಅದೇ ರೀತಿ ಇಲ್ಲಿ ಭಗವಂತ ರಾಮ ಸೀತಾಮಾತೆ ವಿರಹದ ಆ ರಸವನ್ನ ಆಸ್ವಾದನೆ ಮಾಡ್ತಾ ಇದ್ರು. ಅವರು ಭಗವಂತ ಮಾಯೆಗೆ ಒಳಗಾಗಿಲ್ಲ, ದುಃಖಕ್ಕೊಳಗಾಗಿಲ್ಲ, ಅದು ರಸದ ಆಸ್ವಾದನೆ. ಆ ವಿಪ್ರಲಂಬ ರಸ ಅಂತ ಹೇಳ್ತೀವಿ. ಅಲ್ಲಿಯೂ ಆ ಒಂದು ಆನಂದ, ಅದು ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಅದು ಒಂದು ಉನ್ನತವಾದ ರಸ ಅಂತ ಹೇಳ್ತೀವಿ. ನಮ್ಮ ಗೌಡಿಯ ಪರಂಪರೆಯೂ ಸಹ ಆ ಒಂದು ರಸದ ಒಂದು ಪೋಷಣೆಯಲ್ಲಿ, ಭಕ್ತಿಯಲ್ಲಿ ತೊಡಗಲಿಕ್ಕೆ ಹೇಳುತ್ತೆ. ನೋಡಿ, ವಿಪ್ರಲಂಬ ರಸವೇ ನಮ್ಮ ಗೌಡಿಯ ಪರಂಪರೆಯ ಮೂಲ ಪೋಷಣೆ ಆಗುತ್ತೆ. ನೋಡಿ, ಆ ಇವನ್ ನೋಡು, ದಶರಥ ಮಹಾರಾಜ ಯಾವಾಗ ಪ್ರಭು ರಾಮಚಂದ್ರ ಇದಕ್ಕೆ ಹೋದ್ರು, ವನವಾಸಕ್ಕೆ ಹೋದ್ರು, ಆಗ ಅವರು ತಮ್ಮ ಒಂದು ತಪ್ಪು ಏನ್ ಮಾಡಿದ್ರು, ಅದಕ್ಕೆ ಅವರು ಶೋಕಕ್ಕೊಳಗಾಗಿ ಅವರು ಏನು ದೇಹವನ್ನು ಬಿಡ್ಲಿಲ್ಲ. ಅವರ ಮೇನ್ ಕಾರಣ ಏನಿತ್ತು? ಭಗವಂತನ ವಿರಹದ ತಾಪದಿಂದ ಅವರು ಏನಾಯ್ತು, ತಮ್ಮ ದೇಹವನ್ನ ಬಿಟ್ಬಿಟ್ರು. ಅಂದ್ರೆ ಆ ವಿರಹದ ಒಂದು ಏನು ವಿಪ್ರಲಂಬ ರಸ ಅಂತ ಹೇಳ್ತೀವಿ. ಈ ರಸದ ಆಸ್ವಾದನೆ ಇದೇನಿದೆ ಅದು ನಮ್ಮ ಗೌಡಿಯ ಸಂಪ್ರದಾಯದಲ್ಲೂ ಇದಿದೆ. ಅಂದ್ರೆ ನಮ್ದು ದೇಹ ಬಿಡುವಾಗ ಯಾವ ರೀತಿ ಇರ್ಬೇಕಂದ್ರೆ ಭಗವಂತನ ವಿರಹದ ಒಂದು ದುಃಖ ಇರ್ಬೇಕಂತ. ಆ ದುಃಖದಲ್ಲಿ ನಮ್ದು ಒಂದು ಆಸ್ವಾದನೆ ಆಗ್ಬೇಕು. ಈ ರೀತಿ ನೋಡಿ, ಇಲ್ಲಿಯೂ ಭಗವಂತ ಲೀಲೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಭಗವಂತ ಎಷ್ಟು ಇದು ಮಾಡ್ತಾರಲ್ಲ, ವನವಾಸದಲ್ಲಿ ಅವರು ಭಗವಂತ ಸೀತೆಯನ್ನ ಅವರು ಹುಡುಕ್ಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾರೆ. ಆಮೇಲೆ ಅಲ್ಲಿ ವಾನರ ಸೈನ್ಯದ ಜೊತೆ ವಾನರ ಸಹಾಯ ತಗೋತಾರೆ. ಹೋಗ್ಬಿಟ್ಟು ಸಮುದ್ರದಲ್ಲಿ ವಿಶಾಲವಾದಂತಹ ಸೇತುವೆಯನ್ನ ನಿರ್ಮಾಣ ಮಾಡ್ತಾರೆ. ಸೇತುವೆಯನ್ನು ನಿರ್ಮಾಣ ಮಾಡಿ ಹೋಗಿ ಅಲ್ಲಿ ಯುದ್ಧ ಮಾಡಿ ಆಗ ಮತ್ತೆ ಸೀತಾಮಾತೆಯನ್ನ ಕರ್ಕೊಂಡ್ ಬರ್ತಾರೆ. ಈ ರೀತಿ ಆದರ್ಶ ಒಬ್ಬ ಪತಿ ಯಾವ ರೀತಿ ತನ್ನ ಪತ್ನಿಯ ರಕ್ಷಣೆಯನ್ನ ಮಾಡಬೇಕು,
ಈ ರೀತಿಯನ್ನು ಭಗವಂತ ಇಲ್ಲಿ ನಮ್ಮ ಆಚರಣೆಯಿಂದನೂ ತೋರಿಸಿಕೊಡ್ತಾ ಇದ್ದಾರೆ. ಪ್ರಭು ರಾವಣನನ್ನು ದಂಡಿಸಿದನು ಮತ್ತು ಪುರುಷರು ಒಬ್ಬಳೇ ಪತ್ನಿಯನ್ನು ಹೊಂದಿರುವಂತೆ ಬೋಧಿಸಲು ತನ್ನ ಪತ್ನಿಯನ್ನು ಬಿಡಿಸಿ ತಂದನು. ನೋಡಿ, ಪ್ರಭು ರಾಮಚಂದ್ರನು ಒಬ್ಬಳೇ ಪತ್ನಿಯನ್ನು ಸ್ವೀಕರಿಸಿದನು ಮತ್ತು ಗೃಹಸ್ಥಾಶ್ರಮದವರಿಗೆ ಒಂದು ಉದಾಹರಣೆಯನ್ನು ತೋರಿಸುತ್ತಾ ಶ್ರೇಷ್ಠವಾದ ನಡತೆಯನ್ನು ವ್ಯಕ್ತಪಡಿಸಿದನು. ಒಬ್ಬ ನಿಷ್ಕಲ್ಮಶ ವ್ಯಕ್ತಿಯಾಗಿ ಬಾಳುವುದು ಹೇಗೆಂದು ತೋರಿಸಿಕೊಟ್ಟಿರುವ ಪ್ರಭು ರಾಮಚಂದ್ರನ ಮಾದರಿಗೆ ಅನುಸಾರವಾಗಿ ಗೃಹಸ್ಥಾಶ್ರಮಿಯು ಜೀವಿಸಬೇಕು. ಗೃಹಸ್ಥಾಶ್ರಮಿಯಾಗಿ ಇರುವುದು ಅಥವಾ ಒಬ್ಬಳು ಹೆಂಡತಿಯೊಂದಿಗೆ ಅಥವಾ ಮಕ್ಕಳೊಂದಿಗೆ ವಾಸಿಸುವುದು ಎಂದೂ ನಿಂದ್ಯವಲ್ಲ. ಆದರೆ ಅವನು ವರ್ಣಾಶ್ರಮ ಧರ್ಮದ ನಿಯಂತ್ರಣ ತತ್ವಗಳಿಗೆ ಅನುಸಾರವಾಗಿ ಜೀವಿಸುತ್ತಿರಬೇಕು. ನೋಡಿ, ಇಲ್ಲಿ ಇನ್ನೂ ಒಂದು ಶಬ್ದ ಪ್ರಯೋಗ ಮಾಡಲಾಗಿದೆ ಭಗವಂತನ ಪ್ರಶಂಸೆಯಲ್ಲಿ. ಅವರು ರಾಜ ಋಷಿಯಾಗಿದ್ರು ಅಂತ ಹೇಳ್ಬಿಟ್ಟು, ಬರೀ ರಾಜ ಆಗಿರಲಿಲ್ಲ, ರಾಜ ಋಷಿ ಆಗಿದ್ರು. ಇದರ ಅರ್ಥ ಅವರು ತಮ್ಮ ಪ್ರಜೆಗಳಿಗೆ ಅವರು ಮನುಷ್ಯ ಜನ್ಮದ ನಿಜವಾದ ಸಾರ್ಥಕತೆಯನ್ನ ತಮ್ಮ ಆಚರಣೆಯಿಂದ ಕೊಟ್ರು. ಅದಕ್ಕೆ ರಾಜ ಋಷಿ ಅಂತ ಹೇಳ್ತೀವಿ. ನೋಡಿ, ಈಗಿನ ಸಮಾಜದಲ್ಲಿ ನಾವೆಲ್ಲ ಪೊಲಿಟಿಕಲ್ ಲೀಡರ್ ಇವರೆಲ್ಲ ಇರ್ತಾರಲ್ಲ, ಇವರು ನೋಡಿ ಹೆಚ್ಚಾಗಿ ಈಗ ಸಮಾಜದಲ್ಲಿ ಏನಿರುತ್ತೆ, ಯದ್ಯದಾಚರತಿ ಶ್ರೇಷ್ಠ ತತ್ತದ್ದೇವೇ ತರೋಜನ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಇದು ಭಗವದ್ಗೀತೆಯಲ್ಲಿ ಶ್ಲೋಕ ಬರುತ್ತೆ. ಅಂದ್ರೆ ಯಾರು ಶ್ರೇಷ್ಠ ವ್ಯಕ್ತಿಗಳು ಸಮಾಜದಲ್ಲಿ ಇದ್ದಾರೆ ಅವರನ್ನ ನೋಡಿ ಉಳಿದ ಜನರು ಅನುಸರಣೆ ಮಾಡ್ತಾರೆ. ಅದಕ್ಕೆ ಭಗವಂತ ನೋಡಿ ರಾಜ ಋಷಿಯಾಗಿದ್ರು. ಅಂದ್ರೆ ಅವರು ತಮ್ಮ ಆಚರಣೆಯಿಂದ ಮನುಷ್ಯ ಜನ್ಮವನ್ನು ಹೇಗೆ ಸಾರ್ಥಕಪಡಿಸ್ಕೋಬೇಕು ಅನ್ನೋದನ್ನ ತಾವು ತೋರಿಸ್ಕೊಡ್ತಾ ಇದ್ದಾರೆ. ಈ ನೋಡಿ, ಭಗವಂತನೇ ಮಾಡ್ಬೇಕಾದ ಏನು ಕೆಲಸಗಳು ಇಲ್ಲ, ಆದ್ರೆ ಅವರು ಮಾಡ್ತಾರೆ. ಯಾವ ರೀತಿ ನೋಡಿ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾ ಇದ್ರು ಭಗವಂತ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಆಮೇಲೆ ಸ್ವಯಂ ತಮ್ಮ ಮೇಲೇನೆ ಧ್ಯಾನ ಮಾಡ್ತಾ ಇದ್ರು. ಭಗವಂತ ತಮ್ಮ ಮೇಲೇನೆ ಧ್ಯಾನ ಮಾಡ್ತಾರೆ. ನಾವು ನಮ್ಮ ಮೇಲೆ ಧ್ಯಾನ ಮಾಡ್ಬಿಡೋದು. ಆದ್ರೆ ಭಗವಂತ ಏನ್ ಮಾಡ್ತಾ ಇದ್ರು, ಅವರು ತಮ್ಮ ಮೇಲೆ ಧ್ಯಾನ ಮಾಡ್ತಾ ಇದ್ರು. ಆಮೇಲೆ ಎಲ್ಲ ಅಲ್ಲಿ ತಂದೆ ತಾಯಿ ಸೇವೆ ಮಾಡ್ತಾ ಇದ್ರು. ಆಮೇಲೆ ಪತ್ನಿ ಜೊತೆ ಸಮಯವನ್ನು ಕಳೀತಾ ಇದ್ರು, ಬಂಧುಗಳಿಗೂ ಸಮಯ ಕೊಡ್ತಾ ಇದ್ರು. ಆಮೇಲೆ ಎಲ್ಲ ಪ್ರಜೆಗಳಿಗೆ ಅವರು ಸಮಯವನ್ನು ಕೊಡ್ತಾ ಇದ್ರು. ಎಲ್ಲಾ ಪ್ರಜೆಗಳನ್ನ ತಮ್ಮ ಮಕ್ಕಳ ಹಾಗೆ ನೋಡ್ಕೊತಾ ಇದ್ರು. ಮತ್ತೆ ಯುಗ ಧರ್ಮದ ನೋಡಿ, ಆಯಾ ಯುಗ ಧರ್ಮವನ್ನು ತಾವು ಆಚರಣೆಯಿಂದ ತೋರಿಸ್ಕೊಡ್ತಾ ಇದ್ದಾರೆ ಭಗವಂತ. ನೋಡಿ, ಅಲ್ಲಿ ಶ್ರೀರಾಮಚಂದ್ರ 11,000 ವರ್ಷಗಳವರೆಗೆ ರಾಜ್ಯವನ್ನ ಆಳಿದರು ಅಂತ ಹೇಳ್ತಾ ಇದ್ದಾರೆ. ಎಷ್ಟು? 11,000 ವರ್ಷಗಳವರೆಗೆ ರಾಜ್ಯವನ್ನ ಆಳಿದರು. ಆ ಸಮಯದಲ್ಲಿ ನೋಡಿ ಭಗವಂತ ಎಷ್ಟು ಕೋಟಿ ಯಜ್ಞಗಳನ್ನ ಮಾಡಿದ್ರಂತೆ. ಆ ಯುಗ ಧರ್ಮ ಏನಿತ್ತು? ಯಜ್ಞವನ್ನ ಮಾಡೋದು. ಕೃತೇಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೋಮುಖ. ತ್ರೇತಾಯುಗದ ಯುಗಧರ್ಮ ಏನಿದೆ? ಯಜ್ಞವನ್ನ ಮಾಡುವುದು. ಯಜ್ಞದಿಂದ ಭಗವಂತನನ್ನ ಸಂತೃಪ್ತಿಗೊಳಿಸುವುದು. ಅದಕ್ಕೆ ಆ ಯುಗ ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಭಗವಂತ ಏನ್ ಮಾಡ್ತಾರೆ, ತಮ್ಮ ಆಚರಣೆಯಿಂದ ತೋರಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ 11,000 ವರ್ಷಗಳವರೆಗೆ ಭಗವಂತ ಏನ್ ರಾಜ್ಯವನ್ನು ಆಳಿದ್ರು, ಕೋಟಿ ಯಜ್ಞಗಳನ್ನ ಭಗವಂತ ಮಾಡಿದ್ರಂತೆ. ಪ್ರಚುರ ಮಾತ್ರೆಯಲ್ಲಿ ಬ್ರಾಹ್ಮಣರಿಗೆ ದಾನಗಳನ್ನು ಕೊಡ್ತಾ ಇದ್ರು. ಯಾಕಂದ್ರೆ ಭಗವಂತ ಏನಿದ್ದಾರೆ, ಬ್ರಾಹ್ಮಣರನ್ನ ಬಹಳ ಪ್ರಿಯರಿದ್ದಾರೆ. ಬ್ರಾಹ್ಮಣರನ್ನ ಬಹಳ ಅವರು ಪ್ರೀತಿ ಮಾಡ್ತಾರೆ. ಈಗ ಒಂದು ಸಂದರ್ಭದಲ್ಲಿ ಏನಾಯ್ತಂತೆ, ಒಂದು ಸಾರಿ ಅಶ್ವಮೇಧ ಯಜ್ಞವನ್ನ ಮಾಡಬೇಕಾಗಿತ್ತು. ಆಗ ಅಲ್ಲಿ ಪ್ರಭು ರಾಮಚಂದ್ರ ಇದ್ರು, ಸೀತಾಮಾತೆ ಇರ್ಲಿಲ್ಲ. ಯಾಕೆ? ಸೀತಾಮಾತೆ ವನಕ್ಕೆ ಕಳಿಸಿದ್ರಲ್ಲ ಭಗವಂತ. ನೋಡಿ, ಅಲ್ಲಿ ಒಂದು ಏನು ಲೋಕ ಅಪರಾಧ ಕಾರಣದಿಂದ ಭಗವಂತ ಏನಾಯ್ತು, ತಮ್ಮ ಪತ್ನಿಯನ್ನ ಕಾಡಿಗೆ ಕಳಿಸ್ಬೇಕಾಯ್ತು. ಗರ್ಭಿಣಿಯಾಗಿರುವಂತ ತಮ್ಮ ಪತ್ನಿಯನ್ನೇ ಅವರು ಕಾಡಿಗೆ ಕಳಿಸಿದ್ರು. ಅವರಲ್ಲಿ ವಾಲ್ಮೀಕಿ ಋಷಿಮುನಿಗಳ ಆಶ್ರಮದಲ್ಲಿ ಆಶ್ರಯವನ್ನು ತಗೊಂಡ್ರಲ್ಲ. ಆ ಸಂದರ್ಭದಲ್ಲಿ ಈಗ ಯಜ್ಞ ಮಾಡಬೇಕಾಗಿತ್ತು, ಅಶ್ವಮೇಧ ಯಜ್ಞ. ಆಗ ಅಲ್ಲಿ ನೋಡಿ, ಯಜ್ಞದಲ್ಲಿ ಕುತ್ಕೋಬೇಕಂದ್ರೆ ಗೃಹಸ್ಥರದು ಪತಿ ಪತ್ನಿ ಇಬ್ರು ಸೇರಿ ಯಜ್ಞದಲ್ಲಿ ಪಾಲ್ಗೊಳ್ಬೇಕು. ಆಗ ಏನಾಗುತ್ತೆ, ಆ ಯಜ್ಞ ಸಂಪೂರ್ಣ ಆಗುತ್ತೆ. ಯಾಕೆಂದ್ರೆ ನೋಡಿ, ಯಾವಾಗ ಗೃಹಸ್ಥ ವಿವಾಹ ಆಗುತ್ತೆ, ವಿವಾಹದಲ್ಲಿ ಅವರು ಪ್ರತಿಜ್ಞೆಯನ್ನು ತಗೊಂಡಿರ್ತಾರೆ. ಎಲ್ಲಾ ಕಷ್ಟ ಸುಖಗಳಲ್ಲಿಯೂ ಎಲ್ಲಾ ಸಮಾರಂಭಗಳಲ್ಲಿ ಅವರು ತಾವು ಇಬ್ರು ಒಟ್ಟಿಗೆ ಕೂಡಿ ಎಲ್ಲಗಳನ್ನ ಪಾಲ್ಗೊಳ್ತೀವಿ ಅಂತ.
ಹೀಗಾಗಿ ಈಗ ಏನಾಯ್ತು, ಈಗ ಪ್ರಭು ರಾಮಚಂದ್ರ ಇದಾರೆ, ಮತ್ತೆ ಈಗ ಎಷ್ಟು ಮತ್ತೆ ಇಲ್ಲಲ್ಲ, ಯಜ್ಞವನ್ನ ಹೇಗೆ ಮಾಡ್ಬೇಕು ಅಶ್ವಮೇಧದಲ್ಲಿ. ಹಾಗೆ ಅವರು ಬ್ರಾಹ್ಮಣರಿಗೆ ಸಲಹೆಯನ್ನು ಕೇಳ್ತಾರೆ. ಆಗ ಬ್ರಾಹ್ಮಣರು ಹೇಳ್ತಾರೆ, ನೀವು ಸ್ವರ್ಣದ ಸೀತಾಮಾತೆಯ ಪ್ರತಿಮೆಯನ್ನ ಮಾಡಿ ಅದನ್ನ ನಿಮ್ಮ ವಾಮ ಭಾಗದಲ್ಲಿ ಎಡಭಾಗದಲ್ಲಿ ಕುಂಡಿಸ್ಕೊಂಡ್ಬಿಟ್ಟು ನೀವು ಯಜ್ಞವನ್ನ ಸಂಪನ್ನ ಮಾಡಿ ಅಂತ ಹೇಳಿದರು. ಈ ರೀತಿ ಆಗ ಪ್ರಭು ರಾಮಚಂದ್ರ ಈ ರೀತಿ ಅವರು ಯಜ್ಞವನ್ನ ಸಂಪನ್ನ ಮಾಡಿದ್ರು. ನೋಡಿ, ಆ ಯುಗ ಧರ್ಮವನ್ನ ಸ್ವಯಂ ತಾವು ಆಚರಣೆಯಿಂದ ಅಲ್ಲಿ ಭಗವಂತ ಮಾಡಿ ತೋರಿಸ್ತಾ ಇದ್ದಾರೆ. ಆಮೇಲೆ ನೋಡಿ, ಭಗವಂತ ಹಲವಾರು ಗುಣಗಳನ್ನ ನಾವು ನೋಡಬಹುದು ಭಗವಂತನಲ್ಲಿ. ಇಲ್ಲಿ ಹೇಳ್ತಾ ಇದಾರಲ್ಲ, ಅಕ್ರೋಧ, ಭಗವಂತ ಕ್ರೋಧದಿಂದ ರಹಿತರಾಗಿದ್ರು. ಆಮೇಲೆ ವರ್ಣಾಶ್ರಮ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ರು. ಆಮೇಲೆ ಮಾತೃ ಪಿತೃ ಪ್ರಿಯ, ಪತ್ನಿ ಪ್ರಿಯ, ಗುರುಜನರಿಗೆ ಅವರು ಆದರವನ್ನು ಕೊಡ್ತಾ ಇದ್ರು. ನೋಡಿ, ತಮ್ಮ ಆಚರಣೆಯಿಂದ ಭಗವಂತ ತೋರಿಸ್ಕೊಡ್ತಾ ಇದ್ದಾರೆ ಮನುಷ್ಯ ಜನ್ಮದಲ್ಲಿ ಗುರುವನ್ನ ಸ್ವೀಕಾರ ಮಾಡ್ಬೇಕಂತ ಹೇಳಿ. ನೋಡಿ, ಭಗವಂತ ರಾಮ ಮತ್ತು ಎಲ್ಲ ತಮ್ಮ ಸಹೋದರರೊಂದಿಗೆ ಎಲ್ಲಿ ಅವರು ಗುರುಗಳ ಆಶ್ರಯ, ಅವರು ಗುರುಗಳು ಯಾರು? ವಶಿಷ್ಠ ಋಷಿಗಳು ಮತ್ತೆ ವಿಶ್ವಾಮಿತ್ರ ಮುನಿಗಳು. ಹೀಗೆ ಗುರುವಿನ ಆಶ್ರಯವನ್ನ ಭಗವಂತ ತಗೋತಾ ಇದ್ದಾರೆ. ತಗೊಂಡ್ಬಿಟ್ಟು ತಮ್ಮ ಆಚರಣೆಯಿಂದ ತೋರಿಸ್ಕೊಡ್ತಾ ಇದ್ದಾರೆ, ಮನುಷ್ಯ ಜನ್ಮದಲ್ಲಿ ನಾವು ಗುರುವಿನ ಆಶ್ರಯವನ್ನ ತಗೊಳ್ಳೇಬೇಕು. ಗುರುವಿನ ಗುಲಾಮನಾಗದ ತನಕ ದೊರೆಯದೆನ್ನ ಮುಕ್ತಿ. ಅದು ತಮ್ಮ ಆಚರಣೆಯಿಂದ ಭಗವಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಆಮೇಲೆ ನೋಡಿ, ಭಗವಂತನಿಗೆ ಮರ್ಯಾದಾ ಪುರುಷೋತ್ತಮ್ ಅಂತ ಹೇಳಿ ಹೆಸರಿದೆ. ಕೃಷ್ಣನಿಗೆ ಏನಂತಿದೆ? ಲೀಲಾ ಪುರುಷೋತ್ತಮ್. ನೋಡಿ, ಅಲ್ಲಿ ಭಗವಂತ ಸದ್ಗುಣಗಳ ಸಮುದ್ರರಾಗಿದ್ರು. ಸತ್ಯ, ಗಂಭೀರತೆ, ತೇಜ, ಪ್ರೇಮ, ತ್ಯಾಗ, ಬ್ರಾಹ್ಮಣ ಭಕ್ತ, ಮಾತೃಭಕ್ತ, ಪಿತೃಭಕ್ತ, ಮೇಗೆ ಇವೆಲ್ಲ ಹಲವಾರು ಭಗವಂತನ ಗುಣಗಳನ್ನ ನಾವು ಹೇಳಲಿಕ್ಕೆ ಆಗಲ್ಲ. ಅಷ್ಟೊಂದು ಸದ್ಗುಣಗಳಿಂದ ಅಲ್ಲಿ ಭಗವಂತ ಯುಕ್ತರಾಗಿದ್ದಾರೆ. ಅವರನ್ನ ಎಲ್ಲ ನೋಡಿ ಹೇಳ್ತಾರೆ, ಆದಿಶೇಷ ಎಷ್ಟೋ ಕಾಲದಿಂದ ಭಗವಂತನ ಗುಣಗಳ ಸ್ತುತಿ ಮಾಡ್ತಾ ಇದ್ದಾರಂತೆ. ಆದ್ರೆ ಅದು ಸಂಪೂರ್ಣ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟೊಂದು ಗುಣಗಳಿಂದ ಭಗವಂತ ಯುಕ್ತರಾಗಿದ್ದಾರೆ. ಈ ರೀತಿ ನಾವು ನೋಡ್ಬೋದು, ಭಗವಂತ ಗೃಹಸ್ಥರಾಗಿ ತಮ್ಮ ಏಕಪತ್ನಿ ವೃತ್ತಧರನಾಗಿ ಸೀತಾಮಾತೆಯೊಂದಿಗೆ ಅವರು ಯಾವ ರೀತಿ ತಮ್ಮ ಜೀವನವನ್ನ ಅಲ್ಲಿ ನಡೆಸಿದ್ರು. ಆಮೇಲೆ ಒಂದು ಪ್ರಸಂಗದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಗೃಹಸ್ಥ ಜೀವನದ್ದು ನಾವು ನೋಡಿ, ಇದು ಪರ್ಪಟನ್ನ ನಾವು ಈಗ ಸ್ವಲ್ಪ ಓದಿ ಮುಗಿಸ್ಬಿಡೋಣ. ಆದರೆ ನೋಡಿ, ಒಬ್ಬಳ ಹೆಂಡತಿಯೊಂದಿಗೆ ಮತ್ತು ಮಕ್ಕಳೊಂದಿಗೆ ವಾಸಿಸುವುದು ಎಂದೂ ನಿಂದ್ಯವಲ್ಲ. ನೋಡಿ, ಅಂದ್ರೆ ಗೃಹಸ್ಥ ಜೀವನ ಆಕ್ಚುಲಿ ಆದರ್ಶ ಜೀವನವಾಗಿದೆ. 4 ಆಶ್ರಮಗಳಲ್ಲಿ ಎಲ್ಲ ಆಶ್ರಮಗಳು ಶ್ರೇಷ್ಠವಾಗಿದೆ. ಹಿಂಗೆಲ್ಲ ಮತ್ತೆ ಬ್ರಹ್ಮಚರ್ಯ ಆಶ್ರಮನೇ ಶ್ರೇಷ್ಠ, ಆಮೇಲೆ ಸನ್ಯಾಸಾಶ್ರಮ ಶ್ರೇಷ್ಠ, ವಾನಪ್ರಸ್ಥ ಶ್ರೇಷ್ಠ, ಗೃಹಸ್ಥ ಆಶ್ರಮವು ಅದು ಶ್ರೇಷ್ಠವಾಗಿದೆ. ಯಾಕಂದ್ರೆ ಸಮಾಜದಲ್ಲಿ ಉನ್ನತವಾದಂಥ ಸಂತಾನಗಳನ್ನ ಕೊಡುವುದು ಮತ್ತೆ ಉಳಿದ ಆಶ್ರಮಗಳ ಪಾಲನೆ ಪೋಷಣೆ ಯಾರಿಂದ ಆಗುತ್ತೆ? ಗೃಹಸ್ಥರಿಂದ ಆಗುತ್ತೆ. ಅದಕ್ಕೆ ಗೃಹಸ್ಥ ಏನು ಆಶ್ರಮನೂ ಏನಿದೆ ಬಹಳ ಶ್ರೇಷ್ಠವಾಗಿದೆ. ಅದಕ್ಕೆ ಗೃಹಸ್ಥ ಆಶ್ರಮದಲ್ಲಿ ನಾವು ಏಕಪತ್ನಿ ವೃತ್ತಸ್ಥರಾಗಿ ಮಕ್ಕಳೊಂದಿಗೆ ವಾಸಿಸಬೇಕು. ಮತ್ತೆ ನಮ್ಮ ಆಚರಣೆಯಿಂದ ನಾವು ತೋರಿಸ್ಕೊಡ್ಬೇಕಾಗುತ್ತೆ. ನೋಡಿ, ಕುಟುಂಬದಲ್ಲಿ ಏನಾಗುತ್ತೆ, ಪತಿ ಪತ್ನಿ ಅವರ ಏನು ಆಚರಣೆಗಳಿರುತ್ತೆ ಅದನ್ನ ಮಕ್ಕಳೆಲ್ಲ ನೋಡಿ ಕಲ್ಕೋತಾರೆ. ಒಂದು ಪತಿ ಇರ್ತಾರೆ ಮೂಲ, ಅದರಲ್ಲಿ ಪತಿಯಿಂದ ಪತ್ನಿ ಕಲ್ಕೋತಾ ಇರ್ತಾರೆ, ಆಮೇಲೆ ಎಲ್ಲ ಮಕ್ಕಳು ಸಹ ನಮ್ಮ ಆಚರಣೆಯಿಂದ ಕಲ್ಕೋತಾರೆ. ಅದಕ್ಕೆ ಅದೇ ರೀತಿ ನಾವು ನೋಡಿ, ಈಗ ನಮ್ಮ ಕುಟುಂಬದಲ್ಲಿ ಸಹ ನಾವು ಗೃಹಸ್ಥರಾಗಿ ಭಕ್ತಿ ಸೇವೆಯಲ್ಲಿ ನಾವು ಮೊದಲು ತೊಡಗಬೇಕು. ನಾವು ಮೊದಲು ಆಚರಣೆಯಲ್ಲಿ ತಗೊಂಬರ್ಬೇಕು. ನಾವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು, ಭಗವಂತ ನಾಮ ಜಪದಿಂದ ಪ್ರಾರಂಭ ಮಾಡಬೇಕು. ಆಮೇಲೆ ಪ್ರತಿ ಏಕಾದಶಿ ವೃತ್ತಗಳನ್ನು ಪಾಲನೆ ಮಾಡೋದು, ಭಗವಂತನಿಗೆ ನೈವೇದ್ಯ ಅರ್ಪಣೆ ಮಾಡೋದು, ಮನೆಯಲ್ಲಿ ಮಂಗಳಾರತಿ ಮಾಡೋದು, ಮನೆಯಲ್ಲಿ ಭಜನೆ ಕೀರ್ತನೆ ಮಾಡೋದು, ಈ ರೀತಿ ಸ್ವಯಂ ಆಚರಣೆಗಳಿಂದ ನಾವು ಮೊದಲು ತೊಗೊಂಬರ್ಬೇಕು. ಹಾಗೇನಾಗುತ್ತೆ, ನಮ್ಮ ಪತ್ನಿ ಅಥವಾ ನಮ್ಮ ಮಕ್ಕಳು ಅದನ್ನ ಸಹಜವಾಗಿ ಅವರು ಅದನ್ನ ಅನುಸರಣೆ ಮಾಡ್ತಾರೆ. ಅದಕ್ಕೆ ನಾವು ಗೃಹಸ್ಥರಾಗಿ ನಾವು ಸಹ ನೋಡಿ ಆಧ್ಯಾತ್ಮಿಕವಾದಂಥ ಆಚರಣೆಗಳನ್ನ ನಾವು ಮೊದಲು ಆಚರಣೆ ತಗೊಂಡ್ಬರ್ಬೇಕಾಗುತ್ತೆ.
ಅದನ್ನ ನೋಡಿ ಬೇರೆದವರು ಅದನ್ನ ಅನುಸರಣೆ ಮಾಡ್ತಾರೆ. ಇದೇ ರೀತಿ ನಾವು ಸಹ ಇಲ್ಲಿ ಕಲ್ಕೋಬಹುದು. ಭಗವಂತ ರಾಜ ಋಷಿ ಆಗಿದ್ರು, ತಮ್ಮ ಆಚರಣೆಯಿಂದ ಪ್ರಜೆಗಳಿಗೆ ಅವರು ಎಲ್ಲವನ್ನು ಹೇಳಿಕೊಡ್ತಾ ಇದ್ದಾರೆ. ಹೀಗಾಗಿ ಹೇಳಲಾಗ್ತದೆ ರಾಮ ರಾಜ್ಯದಲ್ಲಿ ಎಲ್ಲವೂ ಸಂಪದ್ಭರಿತವಾಗಿತ್ತು. ಕಾಲ ಕಾಲದಲ್ಲಿ ಮಳೆ ಆಗ್ತಾ ಇತ್ತು, ಅಲ್ಲಿ ಅಂದ್ರೆ ಬರಗಾಲ ಅನ್ನೋದಿರ್ಲಿಲ್ಲ. ಅಲ್ಲಿ ಯಾವುದೇ ಕಾಯಿಲೆಗಳಿಂದ ಜನ ನರಳ್ತಾ ಇರಲಿಲ್ಲ, ಆಪತ್ಕಾಲದಲ್ಲಿ ಮೃತ್ಯು ಆಗೋದು ಇವೆಲ್ಲವೂ ಇರಲೇ ಇಲ್ಲ. ಯಾರು ಕಷ್ಟಗಳು ದುಃಖಗಳು ಅನ್ನೋದೇ ಇರಲಿಲ್ಲ. ಯಾಕೆ ಅಂದ್ರೆ ಅಲ್ಲಿ ರಾಜ ಇರ್ತಾರಲ್ಲ, ರಾಜ ಯಾವಾಗ ತಮ್ಮ ಒಂದು ಆಚರಣೆ ಆಧ್ಯಾತ್ಮಿಕವಾದಂತ ಆಚರಣೆ ಉಳ್ಳವರಾಗಿರ್ತಾರೆ, ಆಗ ಪ್ರಜೆಗಳು ಏನಾಗುತ್ತೆ ಅದನ್ನ ಆಚರಣೆ ಮಾಡ್ತಾರೆ, ಎಲ್ಲರೂ ಶಾಂತವಾಗಿರ್ತಾರೆ. ಯಥಾ ರಾಜ ತಥಾ ಪ್ರಜಾ, ಅದು ಆಗ್ಬೇಕು. ಆದ್ರೆ ಈಗ ಏನಾಗಿದೆ ಸಮಾಜದಲ್ಲಿ ಆ ರೀತಿ ಇಲ್ಲ. ಅದಕ್ಕೆ ಎಲ್ಲರೂ ಅಸಂತುಷ್ಟರಾಗಿದ್ದಾರೆ. ಸಮಾಜದಲ್ಲಿ ಮೂಲಭೂತ ಸೌಕರ್ಯಗಳು ಏನೋ ಕೊರತೆ ಇದೆ. ಈಗ ಸಮಾಜದಲ್ಲಿ ನಮಗೆ ಸೌಕರ್ಯಗಳದ್ದು ಏನಾದ್ರೂ ಕೊರತೆ ಇದೆಯಾ? ಇನ್ನು ಹೆಚ್ಚಿನ ಆಗಿದ್ಬಿಟ್ಟಿದೆ. ಬರೀ ಫೋನ್ ಮಾಡಿದ್ರೆ ಸಾಕು, ಎಲ್ಲ ಬಂದ್ಬಿಡ್ತೇವೆ. ಜಾಸ್ತಿ ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ. ಆದರೂ ಸಮಾಜದಲ್ಲಿ ಎಲ್ಲರೂ ವಿಚಲಿತರಾಗಿದ್ದಾರೆ. ಶೋಕ, ಭಯ, ಕ್ರೋಧ ಇವುಗಳಿಂದ ಎಲ್ಲರೂ ಪೀಡಿತರಾಗಿಬಿಟ್ಟಿದ್ದಾರೆ. ಇನ್ನು ದುಃಖ ಹೆಚ್ಚಾಗ್ತಾ ಇದೆ. ಸೌಕರ್ಯಗಳು ಹೆಚ್ಚಾದಷ್ಟು ದುಃಖಗಳು ಹೆಚ್ಚಾಗ್ತಾ ಇದೆ. ಯಾಕೆ ಅಂದ್ರೆ ರಾಜರು ಏನು ನಾಯಕತ್ವದಲ್ಲಿದ್ದಾರೆ ಅವರು ರಾಜ ಋಷಿಗಳಿಲ್ಲ. ಹೀಗಾಗಿ ಪ್ರಜೆಗಳು ಆ ರೀತಿ ಇಲ್ಲ. ಅದಕ್ಕೆ ಇಲ್ಲಿ ನಾವು ನೋಡ್ಬೋದು ಭಗವಂತ ರಾಜ ಹೆಂಗಿರ್ಬೇಕು, ರಾಮ ರಾಜ್ಯ ಇರ್ಬೇಕಂತ ಹೇಳ್ತಾರಲ್ಲ, ಇದ್ರೆ ಅದಕ್ಕೆ ಭಗವಂತ ರಾಮ ಆ ರೀತಿ ಇದ್ದಾಗ ಪ್ರಜೆಗಳು ಆ ರೀತಿ ಇದ್ರು, ಎಲ್ಲವೂ ರಾಮರಾಜ್ಯ ಇತ್ತು. ಬರೇ ಅದಕ್ಕೆ ಇಲ್ಲಿ ನಾವು ಇದನ್ನ ಹೇಗೆ ಪ್ರಾರಂಭ ಮಾಡ್ಬೋದು? ನಮ್ಮ ಕುಟುಂಬದಿಂದನೇ ನಾವು ಇದನ್ನ ಪ್ರಾರಂಭ ಮಾಡ್ಬೇಕಾಗುತ್ತೆ. ನಮ್ಮ ಸ್ವಯಂ ಆಚರಣೆಯಿಂದ ಇದನ್ನ ಪ್ರಾರಂಭ ಮಾಡ್ಬೇಕು. ಯಾವಾಗ ನಾವು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಗಂಭೀರವಾಗಿ ಸಾಧನೆಯಲ್ಲಿ ತೊಡಗ್ತೀವಿ, ನಮ್ಮ ಜೊತೆ ನಮ್ಮ ಪತ್ನಿ ಆಮೇಲೆ ಕುಟುಂಬದ ಎಲ್ಲ ನಮ್ಮ ಮಕ್ಕಳು ತೊಡಗ್ತಾರೆ. ಅವಾಗ ನಮ್ಮನ್ನು ನೋಡಿ ಬೇರೆಯವರು ಅದನ್ನ ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಸ್ವಯಂ ಆಚರಣೆಯಿಂದ ನಾವು ಬೇರೆದವರಿಗೆ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕು. ಇದು ಮನುಷ್ಯ ಜನ್ಮದ ನಿಜವಾದ ಸಾರ್ಥಕತೆ. ಇಲ್ಲಿ ಭಗವಂತ ರಾಮನು ಈ ರೀತಿ ರಾಜ ಋಷಿ ಆಗಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ವರ್ಣನೆ ಬರ್ತಾ ಇದೆ. ವರ್ಣಾಶ್ರಮ ಧರ್ಮದ ನಿಯಂತ್ರಣ ತತ್ವಗಳಿಗೆ ಅನುಸಾರವಾಗಿ ಜೀವಿಸುತ್ತಿರಬೇಕು. ಹಾಗಿದ್ದರೆ ಮಾತ್ರ ನಿಂದೆವಲ್ಲ. ಗೃಹಸ್ಥಿ ಆಶ್ರಮಿಗಳಾಗಿ ಆಗಿರಲಿ, ಬ್ರಹ್ಮಚಾರಿಗಳಾಗಿ ಅಥವಾ ವಾನಪ್ರಸ್ಥರಾಗಿ ಆಗಿರಲಿ, ಈ ತತ್ವಗಳಿಗೆ ಅನುಸಾರವಾಗಿ ಜೀವಿಸುವವರು ಎಲ್ಲರೂ ಸಮಾನರಾಗಿ ಮಹತ್ವವುಳ್ಳವರಾಗಿರುತ್ತಾರೆ. ಆಯ್ತಲ್ಲ? ಅಂದ್ರೆ ನಮ್ಮ ಗೃಹಸ್ಥಾಶ್ರಮದ ಏನು ಕರ್ತವ್ಯಗಳಿದೆ ಅವುಗಳನ್ನ ನಾವು ನಿಭಾಯಿಸ್ತಾ ಯಾವಾಗ ನಮ್ಮ ಜೀವನವನ್ನು ನಡೆಸ್ತೀವಿ, ನಾವು ಗೃಹಸ್ಥಾಶ್ರಮದಲ್ಲಿ ಇದ್ರೂ ಅದು ಪರಿಪೂರ್ಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಂದನೀಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ನೋಡಿ ಭಗವಂತ ರಾಮ ಯಾವ ರೀತಿ ನೋಡಿ ಪತ್ನಿಯ ಜೊತೆ ಪ್ರೇಮದ ಒಂದು ಆದಾನ ಪ್ರದಾನ ಇತ್ತು ಅನ್ನೋದನ್ನ ನೋಡಿ. ಒಂದ್ಸರಿ ಏನಾಗುತ್ತೆ, ಕಾಡಿನಲ್ಲಿ ವನವಾಸಕ್ಕೆ ಯಾವಾಗ ಹೋಗಿದ್ರು ಭಗವಂತ ರಾಮ, ಅಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಮರದ ಕೆಳಗಡೆ ಒಂದು ಸ್ಫಟಿಕ ಶಿಲೆ ಮೇಲೆ ಸೀತಾಮಾತೆ ಕುಂತಿರ್ತಾರೆ. ಅವರ ತೊಡೆಗೆ ತಲೆ ಕೊಟ್ಟು ರಾಮ ಮಲ್ಕೊಂಡಿರ್ತಾರೆ. ಆಗ ಏನಾಯ್ತಲ್ಲಿ, ಅಲ್ಲಿ ಒಂದು ಪ್ರಸಂಗ ಎಲ್ಲರಿಗೂ ಗೊತ್ತಿದೆಯಲ್ಲ, ಇಂದ್ರನ ಮಗ ಜಯಂತು ಅವನೇನಾಗುತ್ತೆ, ಒಂದು ಕಾಗೆ ರೂಪ ತಾಳಿ ಅವನು ಅಲ್ಲಿ ಬರ್ತಾನೆ. ಅವನು ಬಂದ್ಬಿಟ್ಟು ಸೀತಾಮಾತೆ ತೊಡೆ ಮೇಲೆ ಕಾಗೆ ಇರುತ್ತಲ್ಲ ಕುತ್ಕೊಂಡ್ಬಿಟ್ಟು ಅವನು ತೊಡೆಗೆ ಚುಚ್ಚಿ ಅಲ್ಲಿ ಗಾಯ ಆಗುವಂಗ್ ಮಾಡಿ ಹಾರಿ ಹೋಗ್ಬಿಡ್ತಾನೆ. ಅಂದ್ರೆ ಅಲ್ಲಿ ಸೀತಾಮಾತೆಗೆ ಅದು ವೇದನೆ, ನೋವನ್ನು ಉಂಟು ಮಾಡಿಬಿಡ್ತಾನೆ. ಅವನು ಆಕ್ಚುಲಿ ಇಂದ್ರನ ಮಗ ಆಗಿರ್ತಾನೆ. ಅದು ಅವನು ಭಗವಂತನ ಮೇಲೆ ಒಂದು ದ್ವೇಷ, ಅಂದ್ರೆ ಒಂದು ತನ್ನ ಶೌರ್ಯವನ್ನು ತೋರಿಸ್ಲಿಕ್ಕೆ ಆ ರೀತಿ ಬಂದಿರ್ತಾನೆ. ಯಾಕೆ ಏನಾಗಿರುತ್ತಂದ್ರೆ ಅವನ ಪತ್ನಿ ಇರ್ತಾಳಲ್ಲ, ಈ ಜಯಂತನ ಪತ್ನಿ. ಆಗ ಒಂದ್ಸರಿ ಅವರು ಆಸ್ಥಾನದಲ್ಲಿದ್ದಾಗ ಅಲ್ಲಿ ಭಗವಂತ ರಾಮ ನೋಡಿ ಲೀಲೆಗಾನ ಮಾಡುವಾಗ ಪತಂಗಗಳನ್ನು ಉಡಾಯಿಸ್ತಾ ಇದ್ರು ಅಲ್ಲಿ. ಪತಂಗವನ್ನ ಅವರು ಹಾರಿ ಬಿಟ್ಟಾಗ ಒಂದು ಏನಾಗುತ್ತೆ, ಪತಂಗ ಅದು ಹಾರಿ ಹೋಗಿಬಿಡುತ್ತೆ. ಹೋಗಿ ಇದು ಜಯಂತನ ಒಂದು ರಾಣಿಯ ಆಸ್ಥಾನದಲ್ಲಿ ಹೋಗಿರುತ್ತೆ. ಆಗ ಆ ಪತಂಗವನ್ನ ನೋಡಿ ಅದೆಷ್ಟು ಸುಂದರವಾಗಿರುತ್ತೆ ಅಂದ್ರೆ, ಪತಂಗವನ್ನು ನೋಡಿ ಜಯಂತನ ಪತ್ನಿಗೆ ಅನಿಸುತ್ತೆ, ಈ ಪತಂಗ ಎಷ್ಟೊಂದು ಸುಂದರವಾಗಿದೆ, ಇದನ್ನ ಹಾರಿಸ್ತಾ ಇರುವಂತ ಇದು ಮಾಡಿದಂತ ವ್ಯಕ್ತಿ ಎಷ್ಟು ಸುಂದರ ಇರಬಾರ್ದು, ಆ ವ್ಯಕ್ತಿ ಎಷ್ಟು ಸುಂದರ ಇರಬಾರ್ದು, ಅವರನ್ನ ನಾನು ನೋಡ್ಬೇಕು, ಆ ವ್ಯಾಕುಲತೆ ಉಂಟಾಗುತ್ತೆ.
ಈ ವಿಷಯ ಯಾವಾಗ ಜಯಂತಿಗೆ ಗೊತ್ತಾಗುತ್ತೆ, ಜಯಂತನಿಗೆ ಅದು ಒಂಥರ ಅಸೂಯೆ ಅನಿಸುತ್ತೆ. ಆಗ ಆ ಸಂದರ್ಭಕ್ಕೆ ಅನುಗುಣ ಅದನ್ನ ಇಟ್ಕೊಂಡ್ಬಿಟ್ಟು, ಈಗ ಇಲ್ಲಿ ವನವಾಸದಲ್ಲಿ ಯಾವಾಗ ರಾಮ ಇರ್ತಾರೆ, ಅವನು ಇಲ್ಲಿ ಆ ಒಂದು ತನ್ನ ಶೌರ್ಯವನ್ನು ತೋರಿಸಲಿಕ್ಕೆ ಅಲ್ಲಿ ಬರ್ತಾನೆ. ಅವನು ಕಾಗೆ ರೂಪದಲ್ಲಿ ಬಂದ್ಬಿಟ್ಟು ಅವನು ಏನಾಗುತ್ತೆ, ಸೀತಾಮಾತೆ ತೊಡೆಗೆ ಗಾಯನ ಮಾಡಿ ಹಾರಿ ಹೋಗ್ತದೆ. ಆಗ ನೋಡಿ ಭಗವಂತ ರಾಮನಿಗೆ ಕ್ರೋಧ ಬಂದ್ಬಿಡುತ್ತೆ. ಆಗ ಅವರಲ್ಲಿ ಹೇಳ್ತಾರೆ, ಒಂದು ಪುಷ್ಪವನ್ನ ತಗೊಂಡ್ಬಿಟ್ಟು ಬಾಣದ ರೂಪದಲ್ಲಿ ಅವರು ಅದನ್ನ ಬಿಟ್ಬಿಡ್ತಾರೆ. ಆಗ ಅದು ಅವ್ರ ಬೆನ್ನ ಹತ್ತಿ ಹೋಗ್ತಾ ಇರುತ್ತೆ. ಅವರು ಜಯಂತ ಈಗ ಭಯದಿಂದ ಏನ್ ಮಾಡ್ತಾ ಇದ್ದಾನೆ, ಕಾಗೆ ರೂಪದಲ್ಲಿದ್ದಾನೆ, ತನ್ನ ತಂದೆ ಹತ್ರ ಹೋಗ್ತಾನೆ, ಇಂದ್ರನ ಹತ್ರ. ಆಗ ಇಂದ್ರನಿಗೆ ಗೊತ್ತಾಗುತ್ತೆ ಭಗವಂತನ ಪ್ರತಿ ಅಪರಾಧ ಮಾಡಿದಾನಲ್ಲ, ಅದಕ್ಕೆ ನಾನೇನು ಸಹಾಯ ಮಾಡ್ಲಿಕ್ಕೆ ಆಗಲ್ಲ. ಆವಾಗ ಅವ್ರು ಹಾರ್ತಾ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ನೀವು ಭಗವಂತನ ಪ್ರತಿ ಅಪರಾಧ ಮಾಡಿದ್ರೆ ನಾವೇನು ಸಹಾಯ ಮಾಡಕ್ಕಾಗಲ್ಲ. ಅಲ್ಲಿಂದ ಶಿವಜಿ ಹತ್ರ ಹೋಗ್ತಾರೆ, ಶಿವಜಿನೂ ಏನು ಸಹಾಯ ಮಾಡಲ್ಲ. ಆಗ ನೋಡಿ, ಈ ಪ್ರಸಂಗದಲ್ಲಿ ನಾರದ ಮುನಿಗಳು ಇದನ್ನ ನೋಡ್ತಾ ಇರ್ತಾರೆ. ನಾರದ ಮುನಿಗಳಿಗೆ ಇವನ ಪ್ರತಿ ಒಂದ್ ಸ್ವಲ್ಪ ಅನುಕಂಪ ಬರುತ್ತೆ, ಈ ಜಯಂತನ ಪ್ರತಿ. ಆಗ ಆ ಜಯಂತನಿಗೆ ನಾರದ ಮುನಿಗಳು ಹೇಳ್ತಾರೆ, ಇಲ್ಲ, ನೀನು ಈಗ ಹೋಗ್ಬಿಟ್ಟು ಭಗವಂತ ರಾಮನಿಗೇನೆ ನೀವು ಶರಣಾಗ್ಬೇಕು, ಕ್ಷಮೆ ಕೇಳ್ಬೇಕು, ಆಗ್ಲೇ ನಿನಗೆ ರಕ್ಷಣೆ ಆಗುತ್ತೆ. ಆಗ ಅವನು ಮರಳಿ ಮತ್ತೆ ಎಲ್ಲಿ ಬರ್ತಾನೆ, ಭಗವಂತ ರಾಮ ಹತ್ರ ಬಂದ್ಬಿಟ್ಟು ಭಗವಂತನಿಗೆ ಶರಣಾಗಿ ಕ್ಷಮೆಯನ್ನು ಕೇಳ್ತಾನೆ. ಆಗ ನೋಡಿ, ಭಗವಂತ ರಾಮ ಈಗ ರಾಜ ಇದಾರಲ್ಲ, ಏನು ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕು. ಆದ್ರೆ ಭಗವಂತನಿಗೆ ಯಾರು ಶರಣಾಗ್ತಾರೆ ಅವರಿಗೆ ಭಗವಂತ ಏನ್ ಮಾಡ್ತಾರೆ, ಕ್ಷಮಿಸ್ಬಿಡ್ತಾರೆ. ಆದ್ರೆ ಇಲ್ಲಿ ರಾಜನಾಗಿ ಒಬ್ಬ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡ್ಲೇಬೇಕಲ್ಲ. ಅದಕ್ಕೆ ಭಗವಂತ ಏನ್ ಮಾಡಿದ್ರು, ಅವ್ರು ಕೊಲ್ಲಿಲ್ಲ, ಅವರ ಒಂದು ಕಣ್ಣನ್ನ ಅವ್ರು ಏನ್ ಮಾಡ್ಬಿಟ್ರು, ಛಿದ್ರ ಮಾಡ್ಬಿಟ್ರು ಆ ಬಾಣಿನಿಂದ ಅಂತ ಹೇಳಿ. 2 ಕಣ್ಣು ಇರುತ್ತಲ್ಲ, ಒಂದು ಕಣ್ಣವನ್ನ ಛಿದ್ರ ಮಾಡ್ಬಿಟ್ರು ಅಂತ ಹೇಳ್ತಾ ಇದ್ರು. ಈ ಒಂದೇ ಕಣ್ಣನ್ನ ಯಾಕೆ ಛಿದ್ರ ಮಾಡಿದ್ರು ಅಂದ್ರೆ, ಒಂದು ಕಣ್ಣ ಅಷ್ಟೇ ಬಿಟ್ರು. ಯಾಕೆ ಅಂದ್ರೆ ಅಲ್ಲಿ ಅವರು ತೋರಿಸ್ಕೊಡ್ತಾ ಇದಾರೆ ಯಾವ ರೀತಿ ನೋಡಿ, ನೀರಿನಿಂದ ಅಲೆಗಳನ್ನ ಬೇರ್ಪಡಿಸ್ಲಿಕ್ಕಾಗತ್ತೆ ಇಲ್ವಲ್ಲ. ಆಮೇಲೆ ವಾಣಿಯಿಂದ ಅರ್ಥವನ್ನ ಬೇರ್ಪಡಿಸ್ಲಿಕ್ಕಾಗತ್ತೆ ಇಲ್ಲ. ಹಾಲಿನಿಂದ ಶ್ವೇತವರ್ಣವನ್ನ ಸ್ಪ್ರೆಡ್ ಮಾಡಕ್ಕಾಗತ್ತೆ ಇಲ್ಲ. ತಿಲದಿಂದ ತೈಲವನ್ನ ಸಪ್ರೇಟ್ ಮಾಡಕ್ಕಾಗತ್ತಾ ಇಲ್ಲ. ಸೂರ್ಯನಿಂದ ಪ್ರಕಾಶವನ್ನ ನಾವು ಭೇದ ಮಾಡ್ಲಿಕ್ಕಾಗತ್ತಾ ಇಲ್ಲ. ಅದೇ ರೀತಿ ಭಗವಂತ ರಾಮನಿಂದ ಸೀತೆಯನ್ನ ಭೇದ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಭಗವಂತ ರಾಮ ಸೀತಾ ಯಾರಿದ್ದಾರೆ, ಇಬ್ರು ಒಂದೇ ಇದ್ದಾರೆ. ಈ ರೀತಿ ಆ ಭಗವಂತ ಇಲ್ಲಿ ಆ ಲೀಲೆಯನ್ನು ಅಂದ್ರೆ ಅರ್ಥ ಈ ರೀತಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಈ ರೀತಿ ಭಗವಂತ ಏನ್ ಮಾಡಿದಾರೆ ಅಲ್ಲಿ ಅಂದ್ರೆ, ಒಬ್ಬ ಅಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ, ಗೃಹಸ್ಥದಲ್ಲಿ ಒಬ್ಬ ಸ್ತ್ರೀಯನ್ನ ಬೇರೆ ವ್ಯಕ್ತಿ ಯಾರು ಛೇಡಿಸಬಾರ್ದು. ಈ ರೀತಿಯಲ್ಲಿ ನಾವು ಅದನ್ನ ಶಿಕ್ಷೆಯನ್ನು ನೋಡ್ಬೋದು. ಮತ್ತೆ ನೋಡಿ, ಯಾವಾಗ ಅದು ವನವಾಸದಲ್ಲಿದ್ದಾಗ ಏನಾಯ್ತು, ಯಾವಾಗ ಸೀತಾಮಾತೆ ಮೋಹಿತ ಆಗಿಬಿಡ್ತಾಳೆ, ಯಾವಾಗ ಬಂಗಾರದ ಜಿಂಕೆಯನ್ನ ನೋಡಿಬಿಟ್ಟು. ಬಂಗಾರದ ಜಿಂಕೆಯನ್ನ ನೋಡಿ ಸೀತಾಮಾತೆ ಮೋಹಿತ ಆಗಿ ಹೇಳ್ತಾಳೆ, ನನಗೆ ಈ ಜಿಂಕೆಯ ಮರಿ ಬೇಕು ಅಂತ ಹೇಳ್ಬಿಟ್ಟು. ಆಗ ನೋಡಿ, ಭಗವಂತ ರಾಮನಿಗೆ ಎಲ್ಲವೂ ಗೊತ್ತಿದೆ. ಭಗವಂತ ಏನಿದ್ದಾರೆ, ಅಭಿಜ್ಞೆ ಅಂತಿದ್ದಾರೆ. ಅಂದ್ರೆ ಎಲ್ಲರಿಗೂ ಭಗವಂತನ ಜ್ಞಾತಿದೆ. ಅದು ಮಾಯಾ ಜಿಂಕೆ ಅನ್ನೋದು ಭಗವಂತ ಗೊತ್ತಿದೆ. ಆದ್ರೂ ಭಗವಂತ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ನರಲೀಲೆ ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬ ಪತ್ನಿಯ ಇಚ್ಛೆ ಏನಿರುತ್ತೆ ಅದನ್ನ ಪೂರ್ತಿ ಮಾಡೋದಕ್ಕೆ ಭಗವಂತ ಏನ್ ಮಾಡಿದ್ರೆ ಅಲ್ಲಿ ಅವರು ಅದ್ರ ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಆ ಪ್ರಸಂಗವನ್ನು ನಾವು ನೋಡ್ಬೋದಲ್ಲ. ಈ ರೀತಿ ಭಗವಂತ ಒಬ್ಬ ಗೃಹಸ್ಥರಾಗಿ ಒಬ್ಬ ಪತ್ನಿಯ ಇಚ್ಛೆಗಳನ್ನು ಯಾವ ರೀತಿ ಪೂರ್ತಿ ಮಾಡೋ ಆ ಲೀಲೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಒಂದು ನಾವು ಭಗವಂತ ನೋಡಿ, ಕೃಷ್ಣನ ಅಲ್ಲೆಲ್ಲೂ ನಾವು ನೋಡ್ಬೋದು. ಯಾವಾಗ ಒಂದ್ಸರಿ ನಾರದ ಮುನಿಗಳು ಏನ್ ಮಾಡ್ತಾರೆ, ಸ್ವರ್ಗದಿಂದ ಪಾರಿಜಾತ ಹೂವನ್ನ ತಂದಿರ್ತಾರೆ. ನನ್ನ ಸತ್ಯಭಾಮ ಕೊಟ್ಟಾಗ ಸತ್ಯಭಾಮ ಅನ್ಸುತ್ತೆ, ಓ ಈ ಪಾರಿಜಾತ ಹೂವು ಎಷ್ಟು ಸುಂದರವಾಗಿದೆ, ಇದು ಇನ್ನೂ ಬೇಕಾಗಿತ್ತು. ಆಗ ಏನ್ ಮಾಡ್ತಾರೆ, ಕೃಷ್ಣ ಹೋಗ್ಬಿಟ್ಟು ಆ ಮರವನ್ನೇ ತಗೊಂಡ್ಬರ್ತಾರಂತೆ. ಅಂದ್ರೆ ಪತ್ನಿಗೋಸ್ಕರ ಅವರು ಪೂರ್ತಿ ಅಂದ್ರೆ ಈ ರೀತಿ ಆ ಪ್ರೀತಿಯ ಆದಾನ ಪ್ರದಾನ ಪತಿ ಪತ್ನಿಯ ನಡು ಇರ್ಬೇಕನ್ನೋದನ್ನು ಭಗವಂತ ತಮ್ಮ ಆಚರಣೆಯಿಂದ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಆ ರೀತಿ ಅದೇ ರೀತಿ ನೋಡಿ, ಭಗವಂತ ಯಾವಾಗ ಸೀತಾಮಾತೆ ಅಪಹರಣ ಮಾಡ್ಕೊಂಡು ರಾವಣ ಲಂಕೆಗೆ ಹೋಗಿರ್ತಾರೆ, ಅಲ್ಲಿ ಬೃಹತ್ ಆದಂತ ಅವರು ಸಮುದ್ರದ ಮೇಲೆ ಸೇತುವೆಯನ್ನ ಕಟ್ಟಿದ್ರು. ಹೋಗಿ ಅಲ್ಲಿ ಯುದ್ಧವನ್ನ ಮಾಡಿ ಭಗವಂತನ ಏನ್ ಮಾಡಿದ್ರು, ರಾವಣನ ಧ್ವಂಸ ಮಾಡಿದ್ರು. ನೋಡಿ, ಅಲ್ಲಿ ಒಂದು ಪ್ರಸಂಗವನ್ನ ಹೇಳ್ತಾ ಇದ್ದಾರೆ. ಯಾವಾಗ ಯುದ್ಧ ಇನ್ನು ಪ್ರಾರಂಭ ಆಗ್ಬೇಕಾಗಿತ್ತಲ್ಲ, ಆ ಯುದ್ಧ ಇನ್ನು ಪ್ರಾರಂಭ ಆಗ್ಬೇಕಾಗಿತ್ತು. ಆಗ ಒಂದು ಆಪತ್ಕಾಲೀನ ಸಭೆಯನ್ನ ಕರೀತಾರಂತೆ. ಭಗವಂತ ರಾಮ ಆಪತ್ಕಾಲೀನ ಸಭೆ ಕರೀತಾರೆ.
ಅಲ್ಲಿ ಎಲ್ಲ ಸೇನಾಪತಿಗಳಿದ್ರು, ಸೈನಿಕರು ಇರ್ಲಿಲ್ಲ, ಎಲ್ಲ ಸೇನಾಪತಿಗಳೆಲ್ಲ ಯಾರಿದ್ರು? ವಾನರರು ಇದ್ರು. ಎಲ್ಲ ವಾನರರು ಇದ್ರು. ಆಮೇಲೆ ಅಲ್ಲಿ ಸುಗ್ರೀವನು ಇದ್ದ, ಲಕ್ಷ್ಮಣ ಇದ್ದ. ಅವಾಗ ಏನಾಗುತ್ತೆ ಸರಿ, ಆಮೇಲೆ ಲಕ್ಷ್ಮಣ ನೋಡ್ತಾರಂತೆ, ಅಲ್ಲಿ ಒಂದು ಶಿಲೆ ಇರುತ್ತೆ, ಶಿಲೆ ಮೇಲೆ ಈಗ ರಾಮ ಕುಂತಿದ್ದಾರೆ, ಹಿಂದ್ಗಡೆ ಮರ ಇದೆ, ಮರದ ಮೇಲ್ಗಡೆ ಎಲ್ಲ ವಾನರ ಕುಂತಿದ್ದಾರೆ. ಆಗ ಈ ದೃಶ್ಯವನ್ನ ನೋಡಿದಾಗ ಲಕ್ಷ್ಮಣನಿಗೆ ಇದು ಅಸಭ್ಯ ಅನ್ಸುತ್ತಂತೆ. ಆಗ ಅವರು ಸುಗ್ರೀವನ ಕರೆದು ಕೇಳ್ತಾರಂತೆ, ಈಗ ಸಭೆಯ ಅಧ್ಯಕ್ಷ ಯಾರು? ಭಗವಂತರಾಮ್ ಇದ್ದಾರೆ. ಮತ್ತೆ ಸಭೆಯಲ್ಲಿ ಮೆಂಬರ್ಸ್ ಎಲ್ಲ ಎಲ್ಲಿ ಕೂತ್ಕೋಬೇಕು? ಅವರೆಲ್ಲ ಎಲ್ಲಿ ಕೂತ್ಕೊಂಡಿದ್ದಾರೆ? ಗಿಡದ ಮೇಲ್ಗಡೆ ಕೂತ್ಕೊಂಡಿದ್ದಾರೆ. ಆಗ ನೋಡಿ, ಆ ಒಂದು ಸಂದರ್ಭ ನೋಡಿದಾಗ ಲಕ್ಷ್ಮಣನಿಗೆ ಇದು ಅಸಭ್ಯ ಅನ್ಸುತ್ತೆ. ಅವನಿಗೆ ಅನ್ಸುತ್ತೆ, ನೋಡಿ ಅವನಿಗೆ ಬಂದಿರೋ ಕ್ರೋಧ ನೋಡಿದ್ರೆ ಇವ್ರನ್ನೆಲ್ಲ ಬಾರ ಬಿಟ್ಟ ಆದ್ರೆ ಅವನಿಗೆ ಅದು. ಆಮೇಲೆ ಅದಕ್ಕೆ ಅವರು ಭಗವಂತ ರಾಮನಿಗೆ ಕೇಳ್ತಾರಂತೆ, ಆಯ್ತು ಇದು ನೋಡಿ, ಈಗ ಭಗವಂತನಿಗೆ ಅವರು ಕೇಳ್ತಾರೆ, ಲಕ್ಷ್ಮಣನಿಗೆ ಇದು ಅಸಭ್ಯ ಅನ್ಸುತ್ತಲ್ಲ. ಆಗ ಅವರು ಭಗವಂತನಿಗೆ ಹೇಳ್ತಾರೆ, ಏನಿದು ಈ ರೀತಿ ಎಲ್ಲ ಅಸಭ್ಯವಾಗಿ ನಡ್ಕೊತಾರಲ್ಲ ಅಂತ. ಆಗ ಅಲ್ಲಿ ರಾಮ್ ಹೇಳ್ತಾರಂತೆ, ನಿನಗೆ ಇವ್ರು ಬಹಳ ಒಳ್ಳೆಯವರಿದ್ದಾರೆ, ಇದು ನಿನ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರಂತೆ. ಏನಂತಂದ್ರೆ ಆಗ ಭಗವಂತ ರಾಮ್ ಹೇಳ್ತಾರಂತೆ, ನಾನು ಗಿಡದ ತೆಳಗೆ ಕೂತ್ಕೊಂಡಿದ್ದೀನಿ, ಆ ಗಿಡವನ್ನ ನೀನು ವೇದಗಳಂತ ತಿಳ್ಕೊ, ವೇದ ಅಂತ ತಿಳ್ಕೊ. ವೇದ ಅಂತ ತಿಳ್ಕೊ. ನೋಡಿ, ವೇದದ ಅನುಸರಣೆ ಮಾಡೋಲಿಕ್ಕೆ ನಾನು ಬಂದಿದ್ದೀನಿ, ವೇದಗಳ ವಾಕ್ಯಗಳನ್ನು ಅನುಸರಣೆ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಹೀಗಾಗಿ ನಾನು ವೇದಗಳ ಕೆಳಗಡೆ ಇದ್ದೀನಿ. ಮತ್ತೆ ವೇದದ ಪ್ರತಿಯೊಂದು ಮಂತ್ರದಲ್ಲಿಯೂ ದೇವತೆಗಳು ವಾಸ ಮಾಡ್ತಾರೆ. ಆಮೇಲೆ ಇದೆಲ್ಲ ವಾನರೆಲ್ಲ ಏನಿದ್ದಾರೆ, ಇವರೆಲ್ಲ ದೇವತೆಗಳು. ದೇವತೆಗಳೆಲ್ಲ ಏನ್ ಮಾಡಿದ್ದಾರೆ, ಈಗ ಭಗವಂತನ ಲೀಲೆಯಲ್ಲಿ ಅಲ್ಲಿ ಅವರು ವಾನರರು ಮತ್ತೆ ಕರಡಿಗಳಾಗಿ ಬಂದಿದ್ದಾರೆ. ಹೀಗಾಗಿ ಅವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ವೇದಗಳ ಅನುಸರಣೆ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಅದಕ್ಕೆ ಅವ್ರೇನು ತಮ್ಮ ಸ್ಥಾನದಲ್ಲಿದ್ದಾರೆ ಅದು ಯೋಗ್ಯವಾಗಿ ಇದೆ ಅಂತ ಹೇಳ್ತಾರೆ. ನೋಡಿ, ಅಂದ್ರೆ ಭಗವಂತ ದೋಷಗಳನ್ನು ನೋಡ್ತಾ ಇರ್ಲಿಲ್ಲ. ಭಗವಂತ ದೋಷಗಳನ್ನು ನೋಡಲ್ಲ, ಎಲ್ಲದರಲ್ಲಿಯೂ ಅವರು ಆ ಒಳ್ಳೆಯದನ್ನೇ ನೋಡ್ತಾರೆ ಅಂತ, ಶ್ರೇಷ್ಠತೆಯನ್ನೇ ಅವರು ಅಲ್ಲಿ ಗ್ರಹಿಸ್ತಾರೆ. ಯಾವುದೇ ಭಕ್ತನಲ್ಲಿ ದೋಷಗಳನ್ನ ಭಗವಂತ ಯಾವಾಗ ಗ್ರಹಣ ಮಾಡಲ್ಲಂತೆ, ಅವನಲ್ಲಿರುವಂತ ಸದ್ಗುಣಗಳನ್ನೇ ಭಗವಂತ ಗ್ರಹಣ ಮಾಡ್ತಾರೆ. ಈ ರೀತಿ ಆ ಭಗವಂತನ ಪ್ರಶಂಸೆ ಆಗ್ತದೆ. ಅವಾಗ ನೋಡಿ, ಆಗ ಅಲ್ಲಿ ಲಕ್ಷ್ಮಣ ಅಂತಾರೆ, ಆಯ್ತು ಇವರೆಲ್ಲ ಏನೋ ಮರದ ಮೇಲೆ ಕುತ್ಕೊಂಡಿದ್ದಾರೆ, ಆದ್ರೆ ಅವರು ಅವರ ಪೋಚ್ ಇರುತ್ತಲ್ಲ, ಬಾಲಗಳೆಲ್ಲ ತೆಗೆದು ಬಿಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಆಗ ನೋಡಿ, ಅಲ್ಲಿ ಭಗವಂತ ರಾಮ ಹೇಳ್ತಾರಂತೆ, ನಾನು ವಿಭೀಷಣಿಗೆ ಒಂದು ಸಾರಿ ಹೇಳಿದ್ದೆ, ಏನಂತ ಹೇಳ್ಬಿಟ್ಟು, ಯಾರು ಶತ್ರುನೇ ಆಗಿರ್ಲಿ, ನನಗೆ ಬಂದು ಯಾವಾಗ ಶರಣಾಗ್ತಾರೆ ಅವ್ರಿಗೆ ನಾನು ರಕ್ಷಣೆಯನ್ನು ಕೊಡ್ತೀನಿ. ಅಂದ್ರೆ ಶರಣಾಗತಿ ಯಾರು ನನಗೆ ಆಗ್ತಾರೆ ಅವರಿಗೆ ನಾನು ಪೂರ್ತಿ ಅವರ ರಕ್ಷಣೆ ನಾನು ಕೊಡ್ತೀನಿ. ನೋಡಿ, ಅಂದ್ರೆ ನೋಡಿ, ಆ ಕಪಿಗಳ ಶರಣಾಗತಿ ಭಾವ ಎಲ್ಲಿರುತ್ತಂತೆ ಅಂದ್ರೆ ಆ ಪೂಚದಲ್ಲಿ ಇರ್ತದೆ. ಈ ನಾಯಿ ನೋಡಿ, ನಾಯಿ ಇದ್ದಿದ್ದು ಏನಾದ್ರು ಇದ್ರ ಹತ್ರ ಹೋದಾಗ, ಅವರ ಮಾಲೀಕರ ಹತ್ರ ಹೋದಾಗ ಏನ್ ಮಾಡ್ತಾರೆ, ಅದೇ ರೀತಿ ಇವರು ತಮ್ಮ ಶರಣಾಗತಿ ಭಾವವನ್ನು ತೋರಿಸ್ಕೊಡ್ತಾ ಇದ್ದಾರೆ, ಈ ರೀತಿ ಪೂಜೆ ತೆಗಡೆ ಬಿಟ್ಟು. ಆ ರೀತಿ ಭಗವಂತ ಅಲ್ಲಿ ಒಂದು ಒಳ್ಳೆಯದನ್ನೇ ಅವರು ಅಂದ್ರೆ ಗ್ರಹಿಸ್ತಾರೆ. ಈ ರೀತಿ ಆ ಪ್ರಸಂಗದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನೋಡಿ, ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರಲ್ಲ, ಪಿತಾಮಹಸ್ಯ ಜಗತ್ತು ಮಾತಾ ದಾತ ಪಿತಾಮಹ, ಎಲ್ಲಾ ಜೀವಿಗಳ ತಂದೆ ನಾನಿದ್ದೀನಿ. ಅಹಂ ಬೀಜ ಪ್ರದ ಪಿತಾ, ಎಲ್ಲ ಜೀವಿಗಳ ತಂದೆ ನಾನೇ. ಈಗ ತಂದೆ ಮಕ್ಕಳ ಒಂದು ಪ್ರಧಾನ ಹೆಂಗಿರುತ್ತೆ, ಮಕ್ಕಳು ಒಮ್ಮೆ ಮೇಲೆ ತೊಡೆ ಮೇಲೆ ಕೂತ್ಕೋತಾರೆ, ಹೆಗಲ ಮೇಲೆ ಕೂತ್ಕೋತಾರೆ, ಎಲ್ಲ ಮಕ್ಕಳು ಏನಾದ್ರು ಮಾಡ್ತಾರಲ್ಲ, ಅದೇ ರೀತಿ ಇವರೆಲ್ಲ ನನ್ನ ಅಂಶ ಇದ್ದಾರೆ, ಮಕ್ಕಳಿದ್ದಾರೆ. ಹೀಗಾಗಿ ಅವ್ರು ಏನಿದ್ರು ಈ ರೀತಿ ಮಾಡಿದ್ರು ಅದು ತಪ್ಪಾಗಲ್ಲ ಅಂತ ಹೇಳಿ ಭಗವಂತ ಅಲ್ಲಿ ವಿವರಣೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಭಗವಂತ ಅದ್ಭುತವಾದಂತ ಗುಣಗಳನ್ನು ಸಹ ಅಲ್ಲಿ ನಾವು ನೋಡ್ಬೋದು. ಅವರು ಭಕ್ತನಲ್ಲಿ ಅವರು ಸದ್ಗುಣಗಳನ್ನೇ ಅವರು ಗ್ರಹಿಸ್ತಾರೆ. ಭಗವಂತ ದೋಷಗಳನ್ನ ಭಗವಂತ ನೋಡೋಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಈಗ ನೋಡಿ ಭಗವಂತ ರಾಮರ ಒಂದು ಇಲ್ಲಿ ಆದರ್ಶತೆ ಜೊತೆಗೆ ಸೀತಾಮಾತೆಯು ಸಹ ಅವರ ಆಚರಣೆಗಳ ಒಂದು ನಾವು ಇಲ್ಲಿ ಸುಖದೇವ್ ಗೋಸ್ವಾಮಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಈಗ ಸೀತಾಮಾತೆಯ ಸ್ತುತಿ ಸುಖದೇವ್ ಗೋಸ್ವಾಮಿಗಳು ಯಾವ ರೀತಿ ಮಾಡ್ತಾ ಇದೆ ಪ್ರಶಂಸೆ, ಈ ಶ್ಲೋಕವನ್ನು ನಾವೀಗ ಚರ್ಚೆ ಮಾಡೋಣ. ಇಲ್ಲಿ 55ನೇ ಶ್ಲೋಕ, ಇಲ್ಲಿ ಸೀತಾಮಾತೆಯ ಪ್ರಶಂಸೆ ಪ್ರಾರಂಭ ಆಗ್ತಾ ಇದೆ. ಪ್ರೇಮ್ನಾನುರುತ್ಯ ಶೀಲೇನ ಪ್ರಶ್ರಯಾವನತಾ ಸತಿ ಭಿಯಾರಿಯಾ ಚ ಭಾವಜ್ಞಾ ಭರ್ತುಃ ಸೀತಾ ಹರನ್ಮನಃ ಪ್ರೇಮ್ನಾನುರುತ್ಯ ಶೀಲೇನ ಪ್ರಶ್ರಯಾವನತಾ ಸತಿ ಭಿಯಾರಿಯಾ ಚ ಭಾವಜ್ಞಾ ಭರ್ತುಃ ಸೀತಾ ಹರನ್ಮನಃ. ಪ್ರೇಮ್ನ ಪ್ರೇಮದಿಂದ, ಅನುವೃತ್ಯ ಪ್ರೀತಿಪೂರ್ವಕವಾಗಿ, ಪ್ರತೀಯಸೆವಾನುವರ್ತದಿಂದ, ಶೀಲೇನ ಆಚಾರದಿಂದ, ಪ್ರಶ್ರಯ ಅವನತ ವಿನಯದಿಂದ ಪತಿಯನ್ನು ಸಂತೋಷಗೊಳಿಸುತ್ತಾ, ಸತಿ ಸಾಧ್ವಿಯಾದ, ಭೀಯ ಭೀತಿಯಿಂದ, ರಿಯಾಚ ನಾಚಿಕೆಯಿಂದಲೂ, ಭಾವಜ್ಞ ಪತಿಯ ಅಂತರಂಗವನ್ನು ತಿಳಿದವಳಾಗಿ, ಭರ್ತುಃ ತನ್ನ ಪತಿಯಾದ ಭಗವಾನ್ ರಾಮಚಂದ್ರನ, ಸೀತಾ ಸೀತಾಮಾತೆಯು, ಅಹರತ್ ಅಪಹರಿಸಿದಳು, ಮನಃ ಮನಸ್ಸನ್ನು. ಅನುವಾದ ಮತ್ತು ಭಾವಾರ್ಥ. ಈ ಶ್ರೀ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಸೀತಾಮಾತೆಯು ತುಂಬಾ ವಿನಯಶೀಲೆ, ಶ್ರದ್ಧಾವಂತೆ, ಲಜ್ಜಾನ್ವಿತೆ ಮತ್ತು ಪತಿವ್ರತೆ, ಯಾವಾಗಲೂ ಪತಿಯ ಮನೋಭಾವವನ್ನು ಅರಿತವಳು ಆಗಿದ್ದಳು. ಹೀಗೆ ಆಕೆಯು ತನ್ನ ನಡತೆಯಿಂದ, ತನ್ನ ಪ್ರೇಮದಿಂದ ಮತ್ತು ಸೇವೆಯಿಂದ ತನ್ನ ಪತಿಯಾದ ರಾಮಚಂದ್ರನ ಮನಸ್ಸನ್ನು ಸಂಪೂರ್ಣವಾಗಿ ಸೆಳೆದಳು. ಭಾವಾರ್ಥ. ಪ್ರಭು ರಾಮಚಂದ್ರನು ಆದರ್ಶ ಪತಿ, ಏಕಪತ್ನಿವೃತ ಆಗಿರುವಂತೆ ಸೀತಾಮಾತೆಯು ಆದರ್ಶ ಪತ್ನಿಯಾಗಿರುವಳು. ಅಂತಹ ಒಂದು ಜೋಡಿಯು ಕುಟುಂಬ ಜೀವನವನ್ನು ತುಂಬಾ ಸುಖಮಯವಾಗಿ ಮಾಡುವುದು. ಯದ್ಯದಾಚರತಿ ಶ್ರೇಷ್ಠ ತತ್ತದ್ದೇವೇ ತರೋಜನಃ. ಒಬ್ಬ ಶ್ರೇಷ್ಠ ಮನುಷ್ಯನು ಯಾವ ದೃಷ್ಟಾಂತವನ್ನು ಒದಗಿಸುತ್ತಾನೋ ಅದನ್ನು ಸಾಮಾನ್ಯ ಜನರು ಅನುಸರಿಸುತ್ತಾರೆ. ರಾಜರು, ಮುಖಂಡರು ಮತ್ತು ಬ್ರಾಹ್ಮಣರು, ಅಧ್ಯಾಪಕರು, ವೈದಿಕ ಸಾಹಿತ್ಯದಿಂದ ನಾವು ಪಡೆಯುವ ದೃಷ್ಟಾಂತಗಳನ್ನು ಸ್ವತಃ ಆಚರಿಸಿ ತೋರಿಸಿದರೆ ಇಡೀ ಭೂಮಂಡಲವು ಸ್ವರ್ಗವಾಗುವುದು. ಆಗ ನಿಜವಾಗಿಯೂ ಈ ಭೌತಿಕ ಜಗತ್ತಿನಲ್ಲಿ ನರಕದಂತಹ ಸ್ಥಿತಿಗಳು ಇರಲಾರವು. ನೋಡಿ, ಪ್ರಭುಪಾದರು ಎಷ್ಟೊಂದು ಮಹತ್ವಪೂರ್ಣವಾದ ಭಾವಾರ್ಥವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅಂದ್ರೆ ನೋಡಿ, ವಾಲ್ಮೀಕಿ ರಾಮಾಯಣ ಕಥೆ ರೂಪದಲ್ಲಿದೆ, ಇಲ್ಲಿ ಬೋಧನೆಗಳಿಲ್ಲ. ನೋಡಿ, ಭಗವಂತ ಕೃಷ್ಣಾವತಾರದಲ್ಲಿ ಬಂದಾಗ ಭಗವದ್ಗೀತೆಯನ್ನ ಬೋಧನೆ ಮಾಡಿದ್ರು. ಇಲ್ಲಿ ನಾವು ಭಾಗವತಂದಲ್ಲಿ ನೋಡ್ಬೋದು, ಹಲವಾರು ಬೋಧನೆಗಳೆಲ್ಲ ಇದೆ. ಆದರೆ ವಾಲ್ಮೀಕಿ ರಾಮಾಯಣ ಆ ರೀತಿ ಅಲ್ಲ. ಅದೇಗಿದೆ, ಸಿಂಪಲ್ ಕಥಾ ಇದೆ. ಅಂದ್ರೆ ಕಥಾ ರೂಪದಲ್ಲಿದೆ. ಅಲ್ಲಿ ಒಂದೊಂದು ಪಾತ್ರಗಳೇನಿದೆ, ಆ ಪಾತ್ರಗಳೇ ನಮಗೆ ಪಾಠಗಳನ್ನು ಕಲಿಸಿಕೊಡ್ತಾ ಇದೆ. ಪಾಠಗಳನ್ನ ನಾವು ಯಾವಾಗ ಕಥೆಯನ್ನು ಓದ್ತೀವಿ, ಆ ಕಥೆಯ ಪ್ರಸಂಗಗಳಿಂದಲೇ ನಾವು ಜೀವನದ ಪಾಠಗಳನ್ನ ನಾವು ಕಲ್ಕೋಬಹುದು. ಇಲ್ಲಿ ಮಹತ್ವಪೂರ್ಣವಾಗಿ ನೋಡಿ, ಸ್ತ್ರೀಯ ಆದರ್ಶಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ಇಲ್ಲಿ ಸ್ವಯಂ ಸೀತಾಮಾತೆಯ
ಒಂದು ಪ್ರಶಂಸೆ ನಡೀತಾ ಇದೆ. ಯಾವ ರೀತಿ ಅವರು ನೋಡಿ ಪ್ರೇಮದಿಂದ ಅವರ ವ್ಯವಹಾರಗಳನ್ನ ಮಾಡ್ತಾ ಇದ್ರು. ಅನುತ್ಯ ಪ್ರೀತಿಪೂರ್ವಕವಾಗಿ ಶೀಲೇನ ಆಚಾರದಿಂದ ಪ್ರಶ್ರಯ ಅವನತ ನೋಡಿ ವಿನಯದಿಂದ ಪತಿಯನ್ನು ಸಂತೋಷಗೊಳಿಸುತ್ತಾ ನೋಡಿ ಅಲ್ಲಿ ಅಂದ್ರೆ ಪತಿಯ ಭಾವಗಳನ್ನ ಮುಂದಿನ ಬರುತ್ತೆ. ಅದು ಪತಿಯ ಜೊತೆ ಅವರು ವಿನಯವಾಗಿ ನಡ್ಕೋತಾ ಇದ್ರು ಅನ್ನೋದು. ಸತಿ ಸಾಧ್ವಿಯಾಗಿ ನೋಡಿ ಭೀಯ ಅಂದ್ರೆ ಭೀತಿಯಿಂದ ಅಂದ್ರೆ ಬಂದ ತಕ್ಷಣ ಹಿಂಗ ಭಯಭೀತರಾಗೋದು, ಕೈಕಾಲು ನಡುವುದು ಆ ರೀತಿ ಅಲ್ಲ. ನೋಡಿ ಭೀಯ ಅಂತಂದ್ರೆ ಭೀತಿಯಿಂದ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಭಯಭೀತರಾಗಿ ಕೈಕಾಲು ನಡುವುದು ಆ ರೀತಿನ ಅಲ್ಲ. ಅಂದ್ರೆ ಅವರು ವಿನಯತೆ ಉದಾಹರಣೆ ಹೇಳ್ಬೋದು. ಈಗ ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಭೀಯ ಅಂದ್ರೆ ಯಾವ ರೀತಿ ಉದಾಹರಣೆ ಹೇಳ್ತೀನಿ. ಈಗ ಈ ಟೆಂಪಲ್ ಹಾಲ್ ಇದೆ, ಇಬ್ರು ಪ್ರಭುಜಿಗಳು ಮಾತಾಡ್ತಾ ಇರ್ತೀವಿ. ಆಗ ಗೈಸ್ ನಡ್ತಾ ಇತ್ತು. ಆಗ ಒಮ್ಮೆ ಮಹಾರಾಜರು ಬರ್ತಾರೆ. ಮಹಾರಾಜರು ಬಂದ್ರೆ ಏನು ಪ್ರಭುಜಿ ಬರ್ತಾರೆ, ಸತ್ಯಮೂರ್ತಿ ಪ್ರಭು ಬಂದ್ಬಿಟ್ರೆ ಏನಾಗ್ಬಿಡುತ್ತೆ, ಒಮ್ಮೆ ನಾವು ಅವ್ರ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಏನಾಗುತ್ತೆ, ಮತ್ತೆ ಶಾಂತರಾಗ್ತದೆ. ಆ ರೀತಿ ಅದು ಭೀಯ. ಅವಳು ಅಂದ್ರೆ ಗೌರವದ ದೃಷ್ಟಿಯಿಂದ ಅವಳು ಅಂದ್ರೆ ಅವ್ರು ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೋತಾ ಇದ್ರಂತ, ಅದು ಭೀಯ. ಅರ್ಥ ಆಯ್ತಲ್ಲ? ಈ ರೀತಿ ಎಕ್ಸಾಂಪಲ್ ಆಗಿ ನೋಡ್ಬೋದು. ಆಮೇಲೆ ಪ್ರಿಯಾಚ ನಾಚಿಕೆಯಿಂದಲೂ ನೋಡಿ ಹೆಣ್ಣಿಗೆ ನಾಚಿಕೆಯ ಸ್ವಭಾವದಿಂದ ಇರಬೇಕು ಅಂತ ನೋಡಿ ಸ್ವಯಂ ಸೀತಾಮಾತೆ ಹೇಳ್ಕೊಡ್ತಾ ಇದೆ. ಇಲ್ಲಿ ಉಡುಪುಗಳದ್ದು ನೋಡಬಹುದು. ಅಂದ್ರೆ ಸ್ತ್ರೀಯರು ಮೊದಲು ಅಂದ್ರೆ ತಲೆ ಮೇಲೆ ಶರಗನ್ನ ಹಾಕಿ ಇರಬೇಕು. ಮೊದಲು ಅಂದ್ರೆ ಸ್ತ್ರೀಯರ ಮುಖವನ್ನ ಕೇವಲ ಪತಿ ಮಾತ್ರ ನೋಡ್ತಾ ಇದ್ರು. ಉಳಿದ ಮನೆ ಕುಟುಂಬದ ಹಿರಿಯರಿಗೂ ಅವರು ಇದಿರ್ಲಿಲ್ಲ. ಅವರು ಅಲ್ಲಿ ಅಂದ್ರೆ ಕುಟುಂಬದಲ್ಲಿ ಅಷ್ಟೊಂದು ಗೌರವ ಇತ್ತು ಸ್ತ್ರೀಯರಿಗೆ. ಅದರ ಅರ್ಥ ಏನು, ಸ್ತ್ರೀ ನೋಡಿ ಹೆಂಗೆ ಒಂದು ಬಂಗಾರದ ಆಭರಣ ಇರುತ್ತೆ, ಅದು ನಾವು ಎಲ್ಲಾದ್ರೂ ಇಟ್ಬಿಡ್ತೀವಿ, ಇಲ್ಲ ಅದನ್ನ ಟೇಜರಿಯಲ್ಲಿ ಇರ್ತೀವಿ. ಅದೇ ರೀತಿ ಸ್ತ್ರೀಗೆ ಅಂದ್ರೆ ಗೌರವವನ್ನ ಸನಾತನ ಧರ್ಮ ಕೊಡ್ತದೆ. ಅಂದ್ರೆ ಇದು ನಾಚಿಕೆ ಅನ್ನೋದು ಆಕೆ ಗೌರವವನ್ನ ಹೆಚ್ಚಿಸುತ್ತೆ. ನಾಚಿಕೆ ಅನ್ನೋದು ಅದೇನು ಆಚರಣೆ ಇದೆ ಅದು ಇರ್ಬೇಕಾಗತ್ತೆ. ಅದರಿಂದ ಆ ಸ್ತ್ರೀಯ ಗೌರವ ಹೆಚ್ಚಾಗುತ್ತೆ. ಈಗೇನಾಗುತ್ತೆ, ಈಗೆಲ್ಲ ಏನಾಗ್ತಾ ಇದೆ, ಬೇಶರಮ್ ಆಗ್ತಾ ಇದ್ದಾರೆ, ಅಂದ್ರೆ ನಾಚಿಕೆ ರಹಿತರಾಗ್ತಾ ಇದ್ದಾರೆ ಸ್ತ್ರೀ. ಅಂದ್ರೆ ಈ ರೀತಿ ನಾವು ನೋಡ್ಬೋದು. ಪಾಶ್ಚಾತ್ಯ ಸಂಸ್ಕೃತಿಯ ಒಂದು ಅನುಸರಣೆ ಮಾಡ್ತಾ ಇದಾರಲ್ಲ ಎಲ್ಲರೂ. ಹೀಗಾಗಿ ಏನಾಗ್ತಾ ಇದೆ, ಅವರು ವೇಷ ವಸ್ತ್ರಗಳಿಂದನೇ ಅಲ್ಲಿ ಆ ಒಂದು ಆಚರಣೆ ಪ್ರಾರಂಭ ಆಗುತ್ತಲ್ಲ. ನಾವು ನೋಡ್ಬೋದು ಈಗ ಪಾಶ್ಚಾತ್ಯದ ಅನುಸರಣೆ ಮಾಡೋದ್ರಿಂದ ಸ್ತ್ರೀಯರ ವೇಷಭೂಷ ಹೇಗಾಗ್ಬಿಟ್ಟಿದೆ. ಈಗ ಈ ರೀತಿ ಇರುವುದರಿಂದ ಸಹಜವಾಗಿ ಅವರ ಪ್ರತಿ ಒಂದು ಗೌರವ ಭಾವನೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ನಾವು ನೋಡ್ಬೋದು. ಅದಕ್ಕೆ ಇಲ್ಲಿ ನೋಡಿ ಸ್ವಯಂ ಸೀತಾಮಾತೆಯ ಆಚರಣೆ ನಾಚಿಕೆ ಸ್ವಭಾವ ಏನಿದೆ ಅದು ಆ ಗೌರವನ ಹೆಚ್ಚು ಮಾಡುತ್ತೆ. ಈ ರೀತಿ ಒಂದು ಆಚರಣೆ ಸೀತಾಮಾತೆಯಲ್ಲಿ ಇಲ್ಲಿ ಸ್ತುತಿ ಅಂದ್ರೆ ಪ್ರಶಂಸೆ ಮಾಡಲಾಗ್ತಾ ಇದೆ. ಭಾವಜ್ಞ ನೋಡಿ ಪತಿಯ ಅಂತರಂಗವನ್ನು ತಿಳಿದವಳಾಗಿ ನೋಡಿ. ಇದು ಕುಟುಂಬದಲ್ಲಿ ಪತಿ ಪತ್ನಿಯ ಒಂದು ಸಹಬಾಳ್ವೆ ಜೀವನದಲ್ಲಿ ನೋಡಿ, ಕುಟುಂಬದ ಜೀವನ ನಡೆಸುವಾಗ ಬಹಳ ಮುಖ್ಯವಾಗಿರುತ್ತೆ ಪತಿಯ ಭಾವವನ್ನ ಅರ್ಥ ಮಾಡ್ಕೊಳ್ಳೋದು. ಹೀಗಾಗಿನೇ ಇದು ಪತಿಯ ಭಾವವನ್ನ ಯಾವಾಗ ಅರ್ಥ ಮಾಡಿಕೊಂಡು ಅಲ್ಲಿ ಜೀವನ ನಡೆಯುತ್ತೆ, ಅಲ್ಲಿ ಅನ್ಯೋನ್ಯತೆ ಸಹಜವಾಗಿ ಬಂದ್ಬಿಡುತ್ತೆ. ಅಲ್ಲಿ ಕಲಹಗಳು ಇರದೇ ಇಲ್ಲ. ಕಲಹಗಳು ಯಾವಾಗ ಬರುತ್ತೆ, ಯಾವಾಗ ನಮ್ಮ ಇಚ್ಛೆಗಳು ಪೂರ್ತಿ ಆಗ್ಬೇಕು. ಅಲ್ಲಿ ಅಂದ್ರೆ ಮತ್ತೆ ಇನ್ನೊಂದು ಇದಕ್ಕಿಂತ ಮೇನ್ ಮತ್ತೆ ಫಸ್ಟ್ ಪಾಯಿಂಟ್ ಏನ್ ಬರುತ್ತೆ ಅಂದ್ರೆ, ಆದರ್ಶ ಗೃಹಸ್ಥ ಕುಟುಂಬದಲ್ಲಿ ಧರ್ಮಗಳು ಯಾವ ರೀತಿ ಹೇಳುತ್ತಂದ್ರೆ, ಮೊದಲು ಆ ಪುರುಷ ಇದ್ದವನು ಸಂಪೂರ್ಣವಾಗಿ ಗುರುವಿನ ಶರಣಾಗಿರಬೇಕು. ಸನಾತನ ಧರ್ಮದ ಸಂಸ್ಕೃತಿ ಏನ್ ಆಗ್ತಾ ಇದೆ ಇಲ್ಲಿ ಗೃಹಸ್ಥ ಕುಟುಂಬದಲ್ಲಿ, ಆ ಪತಿ ಇದ್ದವನು ಸಂಪೂರ್ಣವಾಗಿ ಗುರುವಿಗೆ ಶರಣಾಗಿರ್ಬೇಕು. ಆ ಗುರುವಿಗೆ ಶರಣಾದಂತ ಆ ಪುರುಷನಿಗೆ ಆ ಪತ್ನಿ ಏನಾಗಿರ್ಬೇಕು, ಸಂಪೂರ್ಣವಾಗಿ ಶರಣಾಗಿರ್ಬೇಕು. ಆಗ ಮತ್ತೆ ಈ ರೀತಿ ಇದ್ದಾಗ ಏನಾಗುತ್ತೆ, ಮಕ್ಕಳು ಆ ರೀತಿ ಅವರು ಶರಣಾಗಿರ್ತಾರೆ. ಇದು ಅತ್ಯಂತ ಒಂದು ಆಧ್ಯಾತ್ಮಿಕವಾದಂತ ಕುಟುಂಬ ಆಗುತ್ತೆ. ಅನ್ಯೋನ್ಯತೆಯ ಕುಟುಂಬ ಸಹಜವಾಗಿ ಆಗಿಬಿಡುತ್ತೆ. ಇದು ಆಚರಣೆ ತಂತಾನೆ ಎಲ್ಲ ಬಂದ್ಬಿಡುತ್ತೆ. ಯಾವಾಗ ಗುರುವಿನ ಆಶ್ರಯವನ್ನ ಆ ಪತಿ ತಗೊಂಡಿರ್ಬೇಕು,
ಯಾಕೆ ಗುರುವಿನ ಆಶ್ರಯ ತಗೊಂಡಾಗ ಏನಾಗುತ್ತೆ, ಪತಿಗೆನು ಎಲ್ಲ ಬೋಧನೆಗಳು ಬರ್ತಾ ಇರುತ್ತೆ, ಅವರು ಹೇಗೆ ಆಚರಣೆ ಮಾಡಬೇಕು, ಸದಾಚಾರವನ್ನ ಪತಿಗೆ ಬೋಧನೆ ಆಗ್ತಾ ಇರುತ್ತೆ. ಅವರು ಸದಾಚಾರ ಇದ್ದಾಗ ಪತ್ನಿನೂ ಆ ರೀತಿ ಅವರಿಗೆ ಆಶ್ರಯ ತಗೊಂಡಾಗ ಅವರು ಸಹಜವಾಗಿ ಎಲ್ಲ ನಡ್ಕೊತಾರೆ. ಇಲ್ಲಿ ಯಾರು ಅಂದ್ರೆ ಏನು ತೊಂದರೆಗಳೇ ಬರಲ್ಲ. ಯಾಕಂದ್ರೆ ಅಲ್ಲಿ ಮೊದಲು ಕುಟುಂಬದಲ್ಲಿ ಮೊದಲು ಸ್ಥಾನ ಯಾರಿಗಿರ್ಬೇಕು, ಗುರು ಕೊಡಬೇಕಾಗುತ್ತೆ. ಯಾವ ರೀತಿ ನೋಡಿ, ಕೇಂದ್ರ ಬಿಂದುದಲ್ಲಿ ಭಗವಂತ ಇರಬೇಕು. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಆದ್ರೆ ಭಗವಂತ ನೇರವಾಗಿ ಹೇಗೆ ಶರಣಾಗುತ್ತೆ, ನಾವು ಗುರುವಿಗೆ ಮೊದಲು ಶರಣಾಗಬೇಕು. ಯಾವಾಗ ಒಬ್ಬ ಗೃಹಸ್ಥ ಇದ್ದವನು ಸಂಪೂರ್ಣವಾಗಿ ಗುರುವಿಗೆ ಶರಣಾಗಿರ್ತಾನೆ, ಆ ಗುರುವಿಗೆ ಶರಣಾದಂತ ಆ ಪತಿಯ ಸೇವೆಯನ್ನು ಯಾವಾಗ ಪತ್ನಿ ಮಾಡ್ತಾಳೆ, ಅವಳ ಜೀವನವು ಸಂಪೂರ್ಣವಾಗಿ ಬಿಡುತ್ತೆ. ಇಲ್ಲಿ ಬೇರೆ ಏನು ಏನು ಮಾಡೋ ಅವಶ್ಯಕತೆನೇ ಇಲ್ಲ. ತಂತಾನೆ ಎಲ್ಲ ಗುಣಗಳು, ಅನ್ಯೋನ್ಯತೆ ಎಲ್ಲವೂ ತಂತಾನೆ ಆಗಿಬಿಡುತ್ತೆ. ಇದರಲ್ಲಿ ಬೇರೆ ಏನು ಮತ್ತೆ ಯಾವುದು ಏನು ಅಂದ್ರೆ ಬೇರೆ ಸಲಹೆ, ಕೌನ್ಸಿಲಿಂಗ್ ಏನೋ ಅವಶ್ಯಕತೆನೇ ಇಲ್ಲ. ಈಗೆಲ್ಲ ನಡೆದಿದೆಲ್ಲ ಕೌನ್ಸಿಲಿಂಗ್ ಆಗುತ್ತೆ, ಅದು ಕೋರ್ಟ್ ಈಟ್ ಎಲ್ಲ ಏನೋ ಸ್ವಲ್ಪ ಏನಾದ್ರು ಪತಿ ನಡುವೆ ಭಿನ್ನಾಭಿಪ್ರಾಯ ಆಗಿಬಿಟ್ರೆ ಕೋರ್ಟಿಗೆ ಹೋಗ್ತಾರೆ. ಇದೆಲ್ಲ ಏನು ಈ ರೀತಿ ಪ್ರಸಂಗಗಳೇ ಬರಲ್ಲ ಯಾವಾಗ ಸನಾತನ ಧರ್ಮದ ಈ ಒಂದು ಆದೇಶವನ್ನ ಯಾವಾಗ ನಾವು ನೋಡಿ. ಇದು ಬಹಳ ಮಹತ್ವಪೂರ್ಣವಾಗಿದೆ. ಈ ಆಚರಣೆಯನ್ನ ನಾವು ಯಾರಲ್ಲೂ ಏನು ದೋಷಗಳನ್ನ ಹುಡುಕುವ ಅವಶ್ಯಕತೆನೇ ಇಲ್ಲ. ಈ ರೀತಿಯ ಆದರ್ಶ ಜೀವನ ತಾನೇ ನಾವು ಅಳವಡಿಸಿಕೊಂಡಾಗ ಎಲ್ಲವೂ ತಾನೇ ಅನ್ಯೋನ್ಯತೆಯಿಂದ ನಡೆದು ಬಿಡುತ್ತೆ ಅಷ್ಟೇ. ओके हाँ नोड़ी यहाँ पे भगवान यहाँ पे सीता माता का प्रशंसा हो रहा है, कैसे वो अपने आचरण से दिखा रही है कि पति का जो भाव है उसको समझ के वो वहाँ पे गृहस्थ जीवन में रहना चाहिए. पति के जो भी इच्छाएं है, उसके जो भी कष्ट है, उसके जो समस्या है, उसको वो परस्पर वो उसको स्पंदन करना चाहिए पत्नी. इस तरह वो अन्योन्यता से उसको समझ के वो बिताना चाहिए. मगर अभी समाज में क्या होता है, इस तरह हम किसी को अकेले बोल नहीं सकते. मगर समाज में सनातन धर्म में पूरा इसका सिस्टम ही पहले बता दिया क्या है कि पहले गृहस्थ को क्या करना है, पुरुष को संपूर्ण गुरु का आश्रय लेना पड़ेगा. गुरु के जो आदेश में वो रहेगा तो वो सदाचार में रहेगा. वो तो सभी को गौरव देगा, पत्नी को गौरव देगा, अन्योन्यता भाव रहेगा, तभी पत्नी भी उसके साथ अन्योन्यता भाव में रहेगी, बच्चे भी वहाँ पे संस्कारित हो जाएंगे. इस तरह यहाँ पे बताया गया है. हरे कृष्ण. बर्तु तन पत्नी सीता साते मत अहर ಅಪಹರಿಸಿದಳು ಮನವನ್ನು. यहाँ पे लास्ट जो वाक्य है बहुत ही इम्पोर्टेंट है. वहाँ पे सुखदेव गोस्वामी बता रहे हैं, इस तरह सीता माता भगवान राम के मन को अपहरण कर लिया बोलते हैं. हरि बोल. बहुत ही इम्पोर्टेंट वर्ड है हमारे यहाँ स्त्रियों के लिए. कैसे वो अन्य भगवान उसको पति को वश में कर सकते हैं. हरे कृष्णा. इस तरह यहाँ पे आदर्श पति पत्नी का आचरण सीता माता और भगवान राम से सीख सकते हैं. हरे कृष्ण. हरे कृष्ण.